ಆಕಾಶವಾಣಿ ಮಡಿಕೇರಿ. ಅನಾದಿಗಾನವು ನಾನು ಹೇ ಅನಂತ ಗಾಯಕನೇ ನಿನ್ನ ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಗಾಯಕನೇ ನಿನ್ನ ಅನಾದಿಗಾನವು ನಾನು. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಆತ್ಮೀಯ ಕೇಳುಗರೆ, ಇವತ್ತಿನ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ದೇಚೂರಿನ ಹಿರಿಯ ನಾಗರಿಕರಾದ ಕೂಪದಿರ ಸುಂದರಿ ಮಾಚಯ್ಯ ಅವರು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಕೂಪದಿರ ಸುಂದರಿ ಮಾಚಯ್ಯ ಅವರು ಸಮಾಜ ಸೇವೆ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ಅವರು ವಾಲ್ಮೀಕಿ ರಾಮಾಯಣವನ್ನ ಕೊಡವ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ ಹಾಗೂ ಇನ್ನೂ ಕೆಲವೊಂದು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಬಂದಿ ಕೂಪದಿರ ಸುಂದರಿ ಮಾಚಯ್ಯ ಅವರ ಜೊತೆ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಪರವಾಗಿಲ್ಲ. ಈಗ ಮೊದಲಿಗೆ ತಮ್ಮ ಒಂದು ಪರಿಚಯ ಮೇಡಮ್. ನಾನು ಕೂಪದ್ರ ಸುಂದರಿ ಮಾಚಯ್ಯ, ಕೂಪದ್ರ ಮಿಟ್ಟು ಮಾಚಯ್ಯನವರ ಪತ್ನಿ. ನಾನು ದೇಚೂರಲ್ಲಿರೋದು. ನನಗೆ 4 ಮಕ್ಕಳಿದ್ದಾರೆ. ನಾನು ಹೀಗೆ ಸ್ವಲ್ಪ ಬರೆಯೋದು, ಇದು ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದೇವೆ. 3-4 ಸಂಘ ಸಂಸ್ಥೆಯಲ್ಲಿದ್ದೇನೆ. ತಮ್ಮ ತಂದೆ ತಾಯಿಯವರು ಅವ್ರದ್ದೊಂದು ಪರಿಚಯ ಆಯ್ತು. ನಾನು ಮಾಯಮುಡಿ ಸಣ್ಣೊಂಡ. ನನ್ನ ತಂದೆ ಸಣ್ಣೊಂಡ ಬೋಪಯ್ಯ, ನನ್ನ ತಾಯಿ ತಂಗಮ್ಮ, ತವರು ಮನೆ ಮೂಕಚಂಡ, ಅವರ ಮಗಳು. ನನಗೆ 2 ಅಣ್ಣಂದಿರು, ನಾನೊಬ್ಳು ಮಗಳು. ನಾವು 3 ಜನ ಮಕ್ಕಳು. ನನ್ನ ಅಣ್ಣಂದಿರಿಬ್ಬರು ದೈವಾಧೀನರಾಗಿಬಿಟ್ಟಿದ್ದಾರೆ. ನಾನು ಮಾತ್ರ ಇರೋದು. ನನ್ನ ಪತಿಯು ದೈವಾಧೀನಾಗಿ 8 ವರ್ಷ ಆಯಿತು. ತಮ್ಮ ತಂದೆಯವರು ಅವರು ಏನ್ ಮಾಡ್ತಾ ಇದ್ರು? ಅವರು ರೈತರು. ಕೃಷಿಕರು. ಏನು ಕೃಷಿ ಮಾಡ್ತಾ ಇದ್ರಿ? ನಾವಾಗ ಭತ್ತನೇ ಹೆಚ್ಚು, ಭತ್ತನೇ ನಡ್ತಾ ಇದ್ದಿದ್ದು. ಕಾಫಿ ತೋಟ ಕಡಿಮೆ ಆಯ್ತಾಗ ಎಲ್ಲ ಊರವರೆಲ್ಲ ಭತ್ತನೇ ಆಗ. ನೀವು ಅವ್ರ ಜೊತೆ ಏನಾದ್ರು ಕೃಷಿ ಮಾಡ್ತಾ ಇದ್ರ? ನಾವೆಲ್ಲ ಶಾಲೆಗೆ ಹೋಗುವಾಗ ನನ್ನ ಅಣ್ಣ ಎಲ್ಲ ತವರಿ ಕಡ್ದು ಊಡ್ಬಿಟ್ಟು ಎಲ್ಲ ಬರ್ತಾಯಿದ್ರು. ನಾವು ತಾಯಿಯೊಟ್ಟಿಗೆ ಹಾಗೆ ತೆಗೆಯೋದೆಲ್ಲ ಮಾಡ್ತಿದ್ದೆವು. ಅಲ್ಲಿಂದ ಬಂದು ಶಾಲೆಗೆ ಬರ ಅಂತ ಹೊರಟು ಓಡಿ ಹೋಗ್ತಿದ್ದೆವು. ಆಗೆಲ್ಲ ಹತ್ತಿರ ಶಾಲೆ ಇತ್ತಿಲ್ಲ. ಶಾಲೆಗೆ 6 ಮೈಲು 7 ಮೈಲು ನಡಿಬೇಕಿತ್ತು. ಈಗ ಮಾಯಮುಡಿಯಿಂದ ನಾವು ಪೊನ್ನಂಪೇಟೆ ನಡೀತಿದ್ದು. ಪೊನ್ನಂಪೇಟೆ ಹೈಸ್ಕೂಲು. ಪೊನ್ನಂಪೇಟೆಯಲ್ಲಿ ಹೈಸ್ಕೂಲ್. ಗೋಣಿಕೊಪ್ಪಲೆಲ್ಲ ಆಗ ಹೈಸ್ಕೂಲ್ ಏನಿತ್ತಿಲ್ಲ. ನಿಮ್ಮ ಮಾಯಮುಡಿಯಿಂದ ಎಷ್ಟು ದೂರ ನೀವು ನಡೀತಾ ಇದ್ದೀರಿ? 7 ಮೈಲು ನಡೀತಿದ್ದು. ಓಹೋ. ಬೆಳಿಗ್ಗೆ 7 ಸಾಯಂಕಾಲ 7. ಬೆಳಿಗ್ಗೆ 7 ಮೈಲು ನಡಿಬೇಕು, ಸಂಜೆ ಬರೋತ್ತಿಗೆ 7 ಮೈಲು. 14 ಮೈಲು ದಿನಕ್ಕೆ ನಡೀತಿದ್ದು. ಮತ್ತು ನಮಗೆ 8-10-15 ಮಕ್ಕಳು ಒಟ್ಟಿಗೆ ಸೇರ್ಕೊಂಡು ಹೋಗೋದು. ಆಗ ಕಾಡ್ದಾರಿ ಶಾರ್ಟ್ ಕಟ್ ಇತ್ತು. ಕಾಡ್ದಾರಿ ಹೊಳೆ ದಾಟಿ ಎಲ್ಲ ಹೋಗ್ಬೇಕಿತ್ತು. ಕಾಡ್ದಾರಿ ಅಂತ ಹೇಳ್ಬಿಟ್ಟು ನಾವು ಒಬ್ಬೊಬ್ರು ತಪ್ಪಿದ್ರು ಎಲ್ಲ ಇದಕ್ಕಾಗ್ತೈತೆ, ಬೇಗ ಓಡ್ತಿದ್ದೋ. ಒಟ್ಟಿಗೆ ಎಲ್ಲರೂ ಹೋಗಿ ಸೇರಿ ಸಾಲಿಗೆ ಹೋಗ್ತಿದ್ದೋ. ಈಗ ಹೊಳೆ ದಾಟಿ ಹೋಗುವಾಗ ಈಗ ಮಳೆಗಾಲದಲ್ಲಿ ಸೊಂಟದವರೆಗೆ ನೀರಿದ್ರು ನಾವು ಕೈ ಹಿಡ್ಕೊಂಡು ದಾಟ್ಬಿಡ್ತಿದ್ದೋ. ಸೊಂಟದ ಮೇಲೆ ನೀರಿದ್ರೆ ಮಾತ್ರ ಕಷ್ಟ. ಆಗ ನಾವು ಗೋಣಿಕೊಪ್ಪಲಿಗೆ ಬಂದು ಪೊನ್ನಪೇಟೆಗೆ ನಡೀತಿದ್ದು. ಆಗ 12-13 ಮೈಲ್ ಆಗ್ತಿತ್ತು ನಮಗೆ ನಡೆಯೋದು. ಬೆಳಗಿಂದ ನಡೆಯೋದು, ಸಾಯಂಕಾಲ. ಗೊತ್ತಾಗೋದಿಲ್ಲ. ಎಲ್ಲ ಮಕ್ಕಳು ನಡೆಯೋದೆ. ಆಗ ಬಸ್ಸೇನು ಇತ್ತಿಲ್ಲ ಯಾರಿಗೂ. ಅದು ಬರೀ ಕಾಲಲ್ಲಿ ನಡೆಯೋದು. ಯಾರು ಚಪ್ಪಲಿ ಸಾಲಿಗೆ ಆಗ್ತಿತ್ತಿಲ್ಲ. ದೊಡ್ಡ ಇಂಜಿನಿಯರ್ ಮಕ್ಕಳಾಗ್ಲಿ, ಡಾಕ್ಟರ್ ಮಕ್ಕಳಾಗ್ಲಿ ಯಾರು ಆಗ್ತಿತ್ತಿಲ್ಲ. ಎಲ್ಲ ಮಕ್ಕಳು ಹೈಸ್ಕೂಲ್ಗೆ ಬರ್ತಾ ಇದ್ದಿದ್ದು. ಶಾಲೆವರೆಗೆ ಬರೀ ಕಾಲಲ್ಲೇ ನಡೀತಿದ್ದು. ಮತ್ತು ನಾನು ಹುಟ್ಟಿದ್ದು ಗೋಣಿಕೊಪ್ಪಲಲ್ಲಿ. ನಾವು ನಮಗೆ ಲಾಸ್ಟ್ 3rd ಫಾರ್ಮ್ ಓದಿದವ್ರಿಗೆ ಸಹ ಗೌರ್ಮೆಂಟ್ ಕೆಲಸ ಎಲ್ಲ ಸಿಕ್ತಿತ್ತಾಗ. 3rd ಫಾರ್ಮ್ ಆದ ಮೇಲೆ ಹೈಸ್ಕೂಲ್ ಪೊನ್ನಂಪೇಟೆ. SSLC ಆದವರಿಗೆಲ್ಲ ಕರೆದು ಕೆಲಸ ಕೊಡ್ತಿದ್ರು. BA PUC BSc ಆದವರಿಗೆಲ್ಲ ಒಳ್ಳೆ ಉದ್ಯೋಗ ಸಿಗ್ತಿತ್ತು. ಆಗ ತುಂಬ ಜನರು ಮಾಸ್ಟರ್ ಕೆಲಸನೇ ಮಾಡ್ತಾ ಇದ್ದಿದ್ದು. ಹೇಳಿದರೆ ಗದ್ದೆ ಕೆಲಸಕ್ಕೆಲ್ಲ. ಆಗ ನಮಗೆ 22 ದಿವಸ ಮಳೆಗಾಲ ರಜಾ, 22 ದಿವಸ ಕೊಯ್ಲು ಬೆಳಗ್ಗೆ ರಜಾ ಅಂತ ಕೊಡ್ತಿದ್ರು. ತುಂಬ ಮಾಸ್ಟರ್ಗಳೇ ಇರ್ತಿದ್ರು. 22 ದಿವಸ ರಜೆ ಕೊಡ್ತಿದ್ರು. 2 ಸತಿ ರಜೆ ಕೊಡ್ತಿದ್ರು. ಇನ್ನು ಬೇಸಿಗೆ ರಜೆ ಜುಲೈ 24ಕ್ಕೆ ರಜೆ ಕೊಟ್ಟರೆ 22 ದಿವಸ ರಜೆ ನಮಗೆ ಆಗಸ್ಟಲ್ಲಿ. ಮಳೆ ಜೋರಾದಾಗ ರಜೆ ಕೊಡ್ತಾ ಇದ್ರಾಗ ಇಲ್ಲ, ಕೊಡ್ತಿದ್ದಿಲ್ಲ. ನಾವೇ ಹೋಗದೆ ಕೂರ್ಬೇಕಷ್ಟೇ. ಈಗ ನೋಡಿ ರಜೆ ಸ್ವಲ್ಪ ಮಳೆ ಜಾಸ್ತಿ ಆದ ಕೂಡಲೇ ರಜೆ ಕೊಡ್ತಾರೆ. ಪಾಪ ತುಂಬ ಮಕ್ಕಳಿಗೆ ಕೊಡೆ ಇರ್ತಿತ್ತಿಲ್ಲ. ಹೊರಗೆ ಕೊಡೆ ಎಲ್ಲ ಹಾಕೊಂಡು ಮುಕ್ಕಾಲು ದಾರಿಯಲ್ಲಿ ಗೊತ್ತಿರೋ ರವನೆಲ್ಲ ಇಟ್ಟು ಬರ್ತಾ ಇದ್ರು. ಈ ಗೊರಗ ಅಂತ ಹೇಳಿದ್ರಲ್ಲ, ಅದೊಂದು ಹೇಗೆ ಮಾಡ್ತಾ ಇದ್ರು? ಅದನ್ನು ನಾವು ಮಾಡೋದಿಲ್ಲ, ಬೇರೆಯವರು ಮಾಡೋದು. ಇದು ಬಿದಿರು ತಂದುಬಿಟ್ಟು ಅದಕ್ಕೆ ಕೂಗಲೆ ಎಲೆ ಅಂತ ಒಂದು ಎಲೆ ಸಿಕ್ತಿತ್ತು. ಅದನ್ನು ಒಣಗಿಸಿ ಮತ್ತೆ ಅದನ್ನು ಇಟ್ಟು ಅವರು ಪುಣಿಸ್ತಾ ಇದ್ರು. ಈ ಬರ್ಜಿಯಲ್ಲಿ ಪುಣಿಸಾಗೆ ಅದು ನೀರಿಲ್ಲದಿದ್ರೆ ಹಗುರ ಇರ್ತಿತ್ತು. ನೀರಾದರೂ ಸ್ವಲ್ಪ ಭಾರ ಇರ್ತಿತ್ತು. ಆಗ ಅದನ್ನ ಬಚ್ಚಲ ಮನೆ ಒಲೆಯಲ್ಲಿ ಇಟ್ಟು ಅದನ್ನ ಆರಿಸಿ ಹಾಕೊಳ್ತಾ ಇದ್ರು. ಈಗ ಅದ್ರ ಬದಲಿಗೆಲ್ಲ ಈಗ ಕೊರಗದ ಮೇಲೆ ಪ್ಲಾಸ್ಟಿಕ್ ಹಾಕ್ತಾರೆ ಒಬ್ಬೊಬ್ರು.
ಈಗ ಪ್ಲಾಸ್ಟಿಕ್ಕು ರೈನ್ ಕೋಟು ಅಂತೆಲ್ಲ ಬಂದುಬಿಟ್ಟಿದೆ. ಈಗ ಗೊರಗ ಹಳ್ಳಿ ಕಡೆಗಳಲ್ಲಿ ಉಂಟಾ? ನಮ್ಮ ಬೆಟ್ಟತೂರ್ಲೆಲ್ಲ ಒಬ್ಬೊಬ್ಬರ ಹತ್ರ ಉಂಟಾದರೆ ಅದಕ್ಕೆ ಎಲೆ ಹಾಕೋದಿಲ್ಲ, ಈಗ ಪ್ಲಾಸ್ಟಿಕ್ ಹಾಕ್ಕೊಳ್ತಾರೆ. ಎಲೆ ಬದಲಿಗೆ ಪ್ಲಾಸ್ಟಿಕ್ ಹಾಕೋದು. ಈಗ ಇತ್ತೀಚಿನ ದಿನಗಳಲ್ಲಿ ಗೊರಗ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲ, ಇಲ್ಲೇ ಇಲ್ಲ. ಈಗ ರೈನ್ ಕೋಟ್ ಬಂದಿದ್ದಕ್ಕೆ ಎಲ್ಲರೂ ರೈನ್ ಕೋಟ್ ಹಾಕೊಂಡು ಕೆಲಸ ಕೋಟ್ ಇದೆ. ಹೌದು ಹೌದು, ಹಾಗಾಗಿ ಬಹಳ ಸುಲಭ ಆಗುತ್ತೆ. ಹೌದು. ಮತ್ತೆ ನಿಮ್ಮ ಈ ಶಾಲಾ ದಿನಗಳಲ್ಲಿ ನಿಮಗೆ ಇಷ್ಟಪಟ್ಟಂತಹ ನಿಮ್ಮ ಶಿಕ್ಷಕರು? ಅದು ನನಗೆ ತುಂಬ ಇಷ್ಟ. ಇದು ಹೈಸ್ಕೂಲಲ್ಲಿ KS ಇಂದಿರಾ ಅಂತ ಒಬ್ಬರು ಟೀಚರ್ ಇದ್ದರು. ಅವರು ನಮಗೆಲ್ಲ ಸಬ್ಜೆಕ್ಟು PCM, ಹಿಸ್ಟ್ರಿ, ಅಗ್ರಿಕಲ್ಚರ್ ಅಂತೆ. 8th, 9th, 10th ಸ್ಟ್ಯಾಂಡರ್ಡ್ ಅಂತ ಇದ್ದಿದ್ದು. ಆಗ 10th ಅಂತಂದರೆ SSLC. ಆಗ 8th ನಾವು ಹೋಗುವಾಗ ನಮಗೆ ಯಾವ ಸಬ್ಜೆಕ್ಟ್ ಬೇಕೋ ಅದು ತಗೊಳ್ಬೇಕು. ಆಗ ನಾವು PCM ನಾನು ತಗೊಂಡಿದ್ದೆ. ನನ್ನ ಅಣ್ಣ ದೊಡ್ಡಣ್ಣ ಅಗ್ರಿಕಲ್ಚರ್ ತಗೊಂಡಿದ್ದ, ಸಣ್ಣಣ್ಣನು PCM ತಗೊಂಡಿದ್ದ. ಪಾಪ ನನ್ನ ದೊಡ್ಡಣ್ಣ BSCಗೆ ಹೋಗ್ಬೇಕು ಅಂತ ತುಂಬ ಇಷ್ಟಪಟ್ಟಿದ್ದ. ಆದರೆ ತಂದೆಯವರಿಗೆ ಹಣ ತಿಂಗಳೆಲ್ಲ ಕಳ್ಸೋಕ್ಕೆಲ್ಲ ಆಗೋದಿಲ್ಲ ಅಂತೇಳಿ ಬೇಡ ಅಂತ ಮಾಡಿದರು. ಸಮಸ್ಯೆ ಇತ್ತು. ಅದಕ್ಕೆ ಆಗ ಎಲ್ರಿಗೂ ದುಡ್ಡಿಗೆ ಸಮಸ್ಯೆನೇ. ಅದು ದೊಡ್ಡಿದ್ದವ್ರು ಮಾತ್ರ ಚಂದ ಎಲ್ಲ ಓದ್ತಾಯಿದ್ರು. ಮತ್ತು ನನ್ನ ಅಣ್ಣ ಅದಕ್ಕೆ ಸಿಟ್ಟು ಮಾಡಿ ಆರ್ಮಿಗೆ ಸೇರಿಬಿಟ್ಟ, ಕಳಿಸಿಲ್ಲ ಅಂತೇಳಿ, ಆಗಿಲ್ಲ ಅಂತೇಳಿ. ಹೌದು. ನನ್ನ ಮದುವೆ ಆಗುವಾಗ ನಾನು SLC ಇರುವಾಗ ನನಗೆ ಮದುವೆಗೆ ಮಾತಾಗುವಾಗ ನಾನು ಕಾಲೇಜ್ ಓದಿಸಿದ್ರೆ ಮಾತ್ರ ಮದುವೆ ಆಗೋದು ಅಂತ ಹೇಳಿದೆ. ನನ್ನ ಗಂಡ ಆಯಿತು ಓದಿಸ್ತೀನಿ ಅಂತೆಲ್ಲ ಹೇಳಿ. ಮಡಿಕೇರಿ, ಅವರು ಬೆಟ್ಟತೂರವರು, ಮಡಿಕೇರಿಲಿ ಇದ್ದಿದ್ದು, ಜಾಬ್ಲಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ. ನಾನು ಮದುವೆಯಾಗಿ ಬಂದ ಮೇಲೆ ಈ ಸಂಸಾರದಲ್ಲಿ ಓದಿದಾಗೆ ಕಾಲ್ಸಿಲ್ಲ, ಏನಿಲ್ಲ ಕಾಲೇಜಿಗೆ. ಮುಳುಗಿದ ಮೇಲೆ ಅದರಿಂದ ಮೇಲೆ ಹೇಳಕ್ಕೆ ಆಗಿಲ್ಲ ನನಗೆ. ಮತ್ತು ಆದರೆ ನನಗೆ ಶಾಲೆಯಲ್ಲಿರುವಾಗ ಬರಿಬೇಕು ಅಂತ ಇಲ್ಲಿ ಮ್ಯಾಗ್ಝಿನ್ಗೆಲ್ಲ ಸಣ್ಣ ಸಣ್ಣ ಕತೆ ಬರೆದು ಕೊಡ್ತಿದ್ದೆ. ಮದುವೆಯಾಗಿ ಬಂದ ಮೇಲೆ ಸಹ ಶಕ್ತಿ ಪೇಪರಿಗೆ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಆಗಲೇ ಇಲ್ಲ, ಸದ್ಯಕ್ಕೆ ಏನಾಗಿಲ್ಲ. ಮತ್ತು ಮಕ್ಕಳು ಸ್ವಲ್ಪ ದೊಡ್ಡದಾದ ಮೇಲೆ ಒಂದೆರಡು ಕತೆ ಬರೆದೆ. ಸಣ್ಣ ಸಣ್ಣ ಕತೆ ಇದು ಮ್ಯಾಗ್ಝಿನ್ಗೆ ಕೊಡ್ತಿದ್ದೆ. ಹೌದು. ಆಸಕ್ತಿ ಹೇಗೆ ಬಂತು ನಿಮಗೆ? ಎಲ್ಲರೂ ಬರೆಯೋದು ನೋಡೋಕೆ ನನಗೂ ಬರಿಬೇಕು ಎಂತಾದ್ರಂತೆ ಆಗ್ತಿತ್ತು. ಹಾಗೆ ನಿಮಗೆ ಯಾರಾದರೂ? ನಾವು ತುಂಬ ಬುಕ್ ಓದ್ತಿದ್ದ. ಚಂದಮಾಮ, ಏನು ಅದು ಇದು ಸಣ್ಣ ಸಣ್ಣ ತಂದೆ ತುಂಬ ಕತೆ ಹೇಳಿಕೊಡ್ತಾಯಿದ್ರು. ಅಲ್ಲಾವುದ್ದೀನ್ದು ಮತ್ತು ತೆನಾಲಿ ರಾಮಂದು, ಅಕ್ಬರ್ ಬೀರ್ಬಲ್ ಅವ್ರದ್ದು. ಹಾಗೆ ಅದೆಲ್ಲ ಕತೆ ಕೇಳೋಕೆ ನಮಗೇನಾದ್ರು ಬರಿಬೇಕು ಅಂತ ನನಗೆ ಆಗ್ತಿತ್ತು. ಮತ್ತೆ ನಿಮ್ಮ ಟೀಚರ್ಸ್ ಯಾರಾದರೂ ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ? ಇಲ್ಲ, ಯಾರು ಟೀಚರ್ಸ್ ಪ್ರಭಾವ ನನಗೆ ಸೈನ್ಸ್ ತುಂಬ ಇಷ್ಟ ಇತ್ತು. ಅದಕ್ಕೆ ನನಗೆ ಓದ್ಬಿಟ್ಟು ಅವರು ನಮಗೆ ಕೆಮಿಸ್ಟ್ರಿಗೆ ಮತ್ತು ಸೈನ್ಸಿಗೆ ಇಂಗ್ಲೀಷಿಗೆ ಬರ್ತಿದ್ರು. ಅದಕ್ಕೆ ಅವರು ಮಡಿಕೇರಿಯವರೇ. ಅದಕ್ಕೆ ನನಗೆ ತುಂಬ ಓದ್ಬಿಟ್ಟು ಅವರಾಗೆ ಟೀಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅದು ನೆರವೇರಲಿಲ್ಲ. ಆದರೆ ನನ್ನ ಅಣ್ಣ ನನ್ನ ಮದುವೆ ಮೇಲೆ ನನ್ನೊಟ್ಟಿಗೆ ಬಂದು ಸಣ್ಣ ಅಣ್ಣ BSc ಓದದ. ಮತ್ತೆ ಒಂದು ಕೆಲಸಕ್ಕೆ ಸಿಲ್ಲ, ಒಂದು ಮನೇಲೇ ಆದ. ದೊಡ್ಡಣ್ಣ ಮಿಲಿಟ್ರಿ ಬಿಟ್ಟು ಬಂದು ಅವನಿಗೆ ಗೌರ್ಮೆಂಟ್ ಜಾಬ್ ಸಿಕ್ತು, ಕಮರ್ಷಿಯಲ್ ಸೇಲ್ ಟ್ಯಾಕ್ಸಲ್ಲಿ. ಅವನು ಅಲ್ಲಿ ಜಾಬ್ಗೆ ಸೇರಿದ. ಸಣ್ಣಣ್ಣ ಮನೇಲಿ ಅವರೆಲ್ಲ ಚಂದ ತೋಟ ಮಾಡಿದರು. ತೋಟ ಎಲ್ಲ ಚೆನ್ನಾಗಿದೆ, ಈಗ ಅವರೆಲ್ಲ ಚೆನ್ನಾಗಿದ್ದಾರೆ. ಈಗ ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು? ನನ್ನ ಮಕ್ಕಳು, ನನಗೆ 2 ಹೆಣ್ಣು 2 ಗಂಡು ಮಕ್ಕಳು. ದೊಡ್ಡ ಮಗಳು ವೆಟ್ನರಿ ಡಿಪಾರ್ಟ್ಮೆಂಟ್ಲಿ ಇದ್ಲು. ಅವಳು ಈ ಮೇಗೆ ರಿಟೈರ್ಮೆಂಟ್ ಆದ್ಲು. ಸಣ್ಣ ಮಗಳು LIC ಇದ್ದಾಳೆ ಮೈಸೂರಲ್ಲಿ. ಇನ್ನು ದೊಡ್ಡ ಮಗ ಬಿಸ್ನೆಸ್ ಮಾಡ್ತಿದ್ದಾನೆ ಬ್ಯಾಂಗ್ಳೂರಲ್ಲಿ ಅಂತ. ಮತ್ತು ಸಣ್ಣ ಮಗ ದುಬೈಲಿದ್ದ. ಅವನು ಲಾಸ್ಟ್ ಇಯರ್ ಅವನ ಮಗಳ ಮದುವೆ ಮಾಡೋಕ್ಕೆ ಅಂತೇಳಿ ಬಂದು ಹೋಗಿಲ್ಲ ದುಬೈಗೆ, ಇಲ್ಲೇ ಇದ್ದು. ನನ್ನ ದೊಡ್ಡ ಮಗಳಿಗೆ 2 ಗಂಡು ಮಕ್ಕಳು, ಅವರಿಬ್ಬರು ಕತಾರ್ಲಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಮಗು ಇದೆ. ದೊಡ್ಡವನಿಗೆ ಹೆಣ್ಣು, ಸಣ್ಣವನಿಗೆ ಗಂಡು ಮಗು. ಮತ್ತು ನನ್ನ ಸಣ್ಣ ಮಗಳು ಈಗ ಮದುವೆಯಾಗಿ ಅವಳು ದುಬೈಲಿದ್ದಾಳೆ. ಇನ್ನು ಸಣ್ಣ ಮಗಳು ಮದುವೆಯಾಗಿ ಅವಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಬ್ಯಾಂಗ್ಳೂರಲ್ಲಿದ್ದಾಳೆ. ಮತ್ತು ದೊಡ್ಡ ಮಗಂತ 2 ಮಕ್ಕಳು ಗಂಡು ಮಕ್ಕಳು ಅವನಿಗೆ. ದೊಡ್ಡ ಮಗ ದೊಡ್ಡ ಕಂಪನಿಲಿ ಮ್ಯಾನೇಜರ್ ಆಗಿ ಚೆನ್ನಾಗಿದ್ದಾನೆ. ಇನ್ನು ಸಣ್ಣ ಮಗ ಈಗ ಓದ್ತಾ ಇದ್ದಾನೆ. ಈಗ ಮೇಡಮ್, ನೀವು ದುಬೈಗೆ ಏನಾದರೂ ಹೋಗಿದ್ದೆ? ಅಲ್ಲಿದ್ದು ಸ್ವಲ್ಪ ಅನುಭವಗಳು ನಿಮಗೆ? ಯಾವ ಕಂಟ್ರಿಗೆಲ್ಲ ಹೋಗಿದ್ರಿ? ಕಂಟ್ರಿಗೆ ದುಬೈಗೆ ಮಾತ್ರ ಹೋಗಿದ್ದು. ಮತ್ತು ಕೇರಳ ಅದು ಇದು ಅಂತ ನಮ್ಮ ಸಂಘದ, ನನ್ನ ಹಸ್ಬೆಂಡು ದೇಚೂರು ಕೇರಿ ಪ್ರೆಸಿಡೆಂಟ್ ಆಗಿದ್ದರು. ಆಗ ಅವ್ರು ತುಂಬ ಟೂರ್ ಹಾಕ್ತಾಯಿದ್ರು. ಹಾಗೆ ನಾವು ಕೇರಳ, ಇದು ಮ್ಯಾಂಗ್ಳೂರು ಕಡೆ, ಜೋಗ್ ಫಾಲು, ಹಾಗೆ ತುಂಬ ಕಡೆ ಹೋಗಿ ಬಂದು. ದುಬೈಗೆ ಹೋಗಿದ್ದಾಗ ಅಲ್ಲಿ ನಿಮಗೆ ಅದು ಹೋಗಿ ತುಂಬ ವರ್ಷ ಆಯಿತು. ಮತ್ತು ನಮ್ಮ ದೇಶಕ್ಕಿಂತ ವಿಭಿನ್ನವಾಗಿ ತುಂಬ ಕ್ಲೀನ್ ಅಂತೇಳಿ ಅಷ್ಟು ಕ್ಲೀನು. ಆ ಕ್ಷಣ ಕಸ ಏನಾದರೂ ಹಾಕಿದ್ರೆ ಆಟೋಮೆಟಿಕ್ ಫೋಟೋ ತೆಗೆದು ಫೈನ್ ಬಂದುಬಿಡ್ತದೆ. CC ಕ್ಯಾಮರಾ ಅದೇ ಅದು ಇನ್ನು ಇದು ಓಡ್ತಾ ಇರ್ತದೆ. ಆಗ ಈಗ ಗೊತ್ತಿಲ್ಲ, ನಾವು ಹೋಗಿರುವಾಗ ಕಸದೆಲ್ಲ ಇದಕ್ಕೆ ಹಾಕ್ಬಿಡ್ಬೇಕು. ಆಗಲೇ ನಾವೇನಾದರೂ ಕಸ ಕಡ್ಡಿ ಏನಿಲ್ಲ, ತುಂಬ ನೀಟು, ರಸ್ತೆ ಎಲ್ಲ ತುಂಬ ಚಂದ.
ಇನ್ನು ಅದೊಂದು ಬೆಟ್ಟ ಉಂಟು, ಅದ್ರ ಹೆಸರೆಲ್ಲ ಮರ್ತೋಗಿದೆ. ಅದು ಭಾರಿ ಚಂದ ಉಂಟು ಬೆಟ್ಟದ ಮೇಲೆ ಹೋದರೆ. ಇನ್ನು ಹಚ್ಚ ಹಸಿರೆಲ್ಲ ಅವರೆಲ್ಲ ಆರ್ಟಿಫಿಷಿಯಲ್ ಎಷ್ಟು ಚಂದ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಇಲ್ಲಿದ್ದವ್ರನ್ನೆಲ್ಲ ಕರೆದು ಹೋಗಿ ಅಲ್ಲಿ ಚಂದ ಇಂಪ್ರೂವ್ ಮಾಡಿಸ್ಕೊಳ್ತಾ ಇದ್ದಾರೆ. ಮರುಭೂಮಿಯಲ್ಲಿ ಬೃಂದಾವನದಾಗೆ ಮಾಡಿದ್ದಾರೆ. ನೋಡಕ್ಕೆ ತುಂಬ ಚಂದ ಉಂಟು. ಹೂ ಗಿಡ ಅದು ಇದೆಲ್ಲ ಭಾರಿ ಚಂದ ಉಂಟು. ಇನ್ನು ಮರದಲ್ಲಿ ಇದು ಖರ್ಜೂರ ಹಣ್ಣುಗಳು ಜಂಗಿ ಜಂಗಿಯಾಗಿ ಅದಕ್ಕೆ ನೆಟ್ಟಾಕಿ ಪಕ್ಷಿಗಳು. ಅಲ್ಲಿ ಹೋದಾಗ ಖರ್ಜೂರ ಎಲ್ಲ ತಿಂದಿದ್ರಿ? ಹೌದು. ಅದರಲ್ಲಿ ಸ್ವಲ್ಪ ಕಾಯಿ ಬರ್ತದೆ, ಹೌದು, ಕೆಂಪಾಗಿ ಹಣ್ಣು ಬರ್ತದೆ, ಅರಸಿನ ಹಣ್ಣು ಇರ್ತದೆ, ಕಾಯಿ ಹಸುರಾಗಿರ್ತದೆ, ಮತ್ತೆ ಪೂರ್ಣವಾಗಿ ಹಣ್ಣಾದ ಖರ್ಜೂರ ಅದು ಕಪ್ಪು ಸ್ವಲ್ಪ. ಹೌದು, ಸ್ವಲ್ಪ ಕಾಫಿ ಕಲರ್ ಇರ್ತದೆ. ಮತ್ತೆ ಅಲ್ಲಿ ತುಂಬ ಒಂಟೆಗಳು. ಇನ್ನು ರಸ್ತೆಯಲ್ಲಿ ಬೈಕ್ ಅದೆಲ್ಲ ಅಪರೂಪ. ಅದು ಯಾರಾದರೂ ಕೊರಿಯರ್ ಅವ್ರದ್ದು ಮಾತ್ರ ಬೈಕ್. ಇನ್ನು ಬರೀ ವೆಹಿಕಲ್ಸ್ ಇದು ಕಾರು ಜೀಪು ಅಂಥದ್ದೇ ಹೋಗೋದು. ದೊಡ್ಡ ಲಾರಿ ಎಲ್ಲ ಬೇರೆ ಕಡೆ ಹೋಗ್ತದೆ. ಭಾರಿ ಸಿಸ್ಟಮ್ ಒಂದು ಊರು ಮಾತ್ರ. ಇವಲ್ಲಿ ಸುಮಾರು ಪ್ಲೇಸ್ಗಳನ್ನು ನೋಡಿರ್ಬೋದು. ಸುಮಾರು ನೋಡಿದೆ, ಹೆಸರೆಲ್ಲ ಮರ್ತೋಗಿದೆ ಈಗ ನನಗೆ. ಎಷ್ಟು ವರ್ಷ ಮೊದಲು ಹೋಗಿದ್ದು ನೀವು? ನಾನೊಂದು 8ನೇ ಇಸವಿಗೆ ಹೋಗಿದ್ದು. 2008ಕ್ಕೆ ಹೋಗಿದ್ದು. ಈಗ ಸರಿ ಸುಮಾರು 17 ವರ್ಷ ಆಯ್ತು. ಹೌದು. ನೆನಪುಗಳಿಗೆ ಈಗ ತುಂಬ ಇಂಪ್ರೂವ್ ಆಗಿದೆ. ಈಗ ಇದು ಟ್ರೈನ್ ಅದು ಇದೆಲ್ಲ ಆಗಿ ತುಂಬ ಇಂಪ್ರೂವ್ ಆಗಿದೆ. ಮತ್ತು ನಾವು ಓದೋ ಟೈಮಲ್ಲಿ ಮಡಿಕೇರಿ ಕಾನ್ವೆಂಟ್ ಒಂದೇ ಇದ್ದಿದ್ದು. ಈಗದಾಗೆ ಅಣಬೆ ಇದ್ದಾಗೆ ಕ್ಲಾಸ್ ಕದಿಸ್ತಿತ್ತಿಲ್ಲ. ಅಲ್ಲಿ ಸ್ವಲ್ಪ ದುಡ್ಡಿರೋರು ಮಕ್ಕಳೆಲ್ಲ ಓದ್ತಿದ್ರು ಇಲ್ಲಿ ಮಡಿಕೇರಿ ಕಾನ್ವೆಂಟಲ್ಲಿ ನಮ್ಮ ಕಾಲದಲ್ಲಿ. ಮತ್ತು ನಮ್ಮ ಮಕ್ಕಳ ಕಾಲದಲ್ಲಿ ಎಲ್ಲ ಕನ್ನಡ ಮೀಡಿಯಮ್ ಇತ್ತು, ಮತ್ತು ಇಂಗ್ಲೀಷ್ ಮೀಡಿಯಮ್ ಎಲ್ಲ ಇತ್ತು. ನಾವೆಲ್ಲ ನನ್ನ ಮಕ್ಕಳನ್ನೆಲ್ಲ ಕಾನ್ವೆಂಟ್ಲೇ ಓದಿಸಿದ್ದು. ಮತ್ತು ಕಾಲೇಜು ಇಲ್ಲೇ ಓದಿದ್ದು ನನ್ನ ಮಕ್ಕಳು ಮಡಿಕೇರಿಯಲ್ಲಿ. ಹೌದು, ಸೆಂಟ್ ಜೋಸೆಫ್ ಕಾನ್ವೆಂಟ್ಲಿ ಓದಿದ್ದು. ಮತ್ತು ಗಂಡು ಮಕ್ಕಳು ಸೆಂಟ್ ಮೈಕಲ್ ಅಲ್ಲಿ ಓದಿ ಮತ್ತೆ ಕಾಲೇಜಿಗೆ ಹೋಗಿದ್ದು. ಮೇಡಮ್, ಬೇರೆ ಹವ್ಯಾಸಗಳು? ಕಾಡು ಶಾಲೆಗೆ ಹೋಗಿ ನಡೀತಿದ್ದೇವಲ್ಲ, ಆಗ ನಮ್ಮ ಅಣ್ಣಂದಿರೆಲ್ಲ ಎಷ್ಟು ಹಣ್ಣುಗಳು ಆಗ ಕಾಡಲ್ಲಿ. ನೇರಳೆ ಹಣ್ಣು, ಕೋತ್ರಿ ಹಣ್ಣು, ಎಲ್ಚಿ ಹಣ್ಣು ಅಂತ ಒಂದು ಈಗ ಕಾಫಿ ಬೀಜದಾಗಿ ಬಿಡ್ತಿತ್ತಾಗ. ಕೋತ್ರಿ ಹಣ್ಣು ಅಂತ ಕೆಂಪು ಕೆಂಪಾಗಿ ನಮ್ಮ ಕಡೆ ಮಾತ್ರ ಉಂಟು, ಈ ಕಡೆ ಇಲ್ಲ. ಆದರೆ ಈ ಕಡೆ ಅಲ್ಲಿ ಇಷ್ಟು ಇದು ದ್ರಾಕ್ಷಿಯಾಗೆ ಹೊರಟಾಗಿ, ಆದರೆ ಮುಳ್ಳು ಇರ್ತದೆ ಗಿಡದಲ್ಲಿ, ಜಂಪೆ ಆಗಿರ್ತಿತ್ತು. ಕೆಂಪಾಗ್ತದೆ ಹಣ್ಣಾಗುವಾಗ, ಅದಕ್ಕೆ ಕೋತ್ರಿ ಹಣ್ಣು ಅಂತ ಹೆಸರು. ಮತ್ತು ಮಡಿಕೆ ಹಣ್ಣು ಅಂತ ಒಂದು ಬಳ್ಳಿಯಲ್ಲಿ ಆಗ್ತಿತ್ತು. ಮೊಸರು ಹಣ್ಣು ಅಂತ ದೊಡ್ಡ ದೊಡ್ಡ ಮರದಲ್ಲಿ ಬಿಳಿಯಾಗಿ ದ್ರಾಕ್ಷಿ ಗೊಂಚಲಾಗೆ ಇರ್ತಿತ್ತು. ಆದರೆ ಅದು ಹುಳಿ ಅದು ಹಣ್ಣಾದ್ರೆ ಒಂಥರ ಸ್ವೀಟ್ ಹುಳಿ. ಅದೆಲ್ಲ ನಮ್ಮ ಅಣ್ಣಂದ್ರು ಕೊಯ್ದು ಕೊಡ್ತಾಯಿದ್ರು. ಮತ್ತು ಮುರುಕು ಪಣ್ಣು ಅಂತೇಳಿ ಎಲ್ದೆ ಹಣ್ಣು ಇಷ್ಟು ಉದ್ದಾಗಿ ಇರ್ತಿತ್ತು ಎಲ್ದೆ ಹಣ್ಣು. ಮತ್ತು ಪಾಲೆ ಹಣ್ಣು ಅಂತ ಇಷ್ಟಿಷ್ಟಪ್ಪ ಬಿಳಿ ಹಣ್ಣು. ಅದು ಸ್ವಲ್ಪ ಮೇಣ ಇರ್ತದೆ, ಅದು ತಿಂದರೆ ಹೊಟ್ಟೆಲಿ ಹುಳ ಎಲ್ಲ ಹೋಗುತ್ತೆ. ಭಾರಿ ಒಳ್ಳೆ ಹಣ್ಣು, ಎಲ್ಲ ನ್ಯಾಚುರಲ್ ಆಗಿ. ಹೌದು. ಆಗ ಕರ್ಮಂಜಿ ಹಣ್ಣು, ಕೊಟ್ಟೆ ಹಣ್ಣು, ಬಿಳಿಯಾಗಿ ಕೊಟ್ಟೆ ಹಣ್ಣು, ಹಾಗೆ ಬೇಕಾದಷ್ಟು ಹಣ್ಣು ಸಿಕ್ತಿತ್ತು. ಇನ್ನು ಪೊಲಿಯರಿ ಪಣ್ಣು ಅಂತೇಳಿ ಒಂದು ಸಿಕ್ತಿತ್ತು, ಕೆಂಪಾಗಿ ಬೂದಿ ಇರ್ತದೆ. ಅದು ಕಾಯಿ ಹುಳಿ, ಹಣ್ಣು ಚಂದ ಇರ್ತದೆ. ನಾವು ಕದ್ದು ಉಪ್ಪು ಮೆಣಸು ಮನೆಗಿದ್ದರಿಂದ ತಗೊಂಡು ಹೋಗೋದು. ಒಂದೊಂದು ದೊಡ್ಡ ಕಾಡಲೆ ಎಲೆ ಕುಯ್ದುಬಿಟ್ಟು ಅದಕ್ಕೆ ಹಾಕಿ ಉಪ್ಪು ಮೆಣಸು ಹಾಕಿ ನನಗೆ ಅಂತ ಎಲ್ಲ ಕಿತ್ತಾಡಿ ತಿನ್ನೋದು. ಫೈಟಿಂಗ್ ಆಗ್ತಿದ್ದು. ಹೆಣ್ಣು ಮಕ್ಕಳು ಕುಯ್ಯೋದಿಲ್ಲ, ಅವರು ನಮ್ಮ ಕೈಯಿಂದ ಕಿತ್ಕೊಂಡು ಓಡೇ ಬಿಡ್ತಿದ್ರು. ನೋಡಿ, ಸಣ್ಣದಲ್ಲಿರುವಾಗ ಒಂದು ಸಣ್ಣ ಮಿಡಿ ಮಾವಿನ ಹಣ್ಣು ಸಿಕ್ಕಿದ್ರು, ಅದೆಷ್ಟು ಖುಷಿ. ಕಾಡಿಗೆ ಅದು ಮಾವಿನ ಹಣ್ಣು ಟೈಮಲ್ಲಿ ಫಸ್ಟ್ ಓಡೋದು ನಾವು, ನಮಗೆ ಸುಮಾರು ಸಿಕ್ಲಿ ಅಂತ. ಮತ್ತೆ ಹುಳಿ ಇದ್ರೆ ಉಪ್ಪು ಮೆಣಸು ಹಾಕೋದಿಲ್ಲರೆ ಎಲ್ಲ ತಿನ್ನೋದು. ಮಾವಿನ ಮರದಿಂದ ಹಣ್ಣಾಗಿ ಬೀಳೋದನ್ನೇ ಕೆಲವೊಮ್ಮೆ ಕಾಯ್ತಾ ಇದ್ರು. ಹೌದು, ನಾವೆಲ್ಲ ಕಾಯ್ತಿದ್ದ. ರಜೆಯಲ್ಲಿ ನಾವು ನನ್ನ ದೊಡ್ಡಮ್ಮನ ಮನೆಗೆ ಹೋದ್ರೆ ಅಲ್ಲಿ ತುಂಬಾ ಮಾವಿನ ಹಣ್ಣು. ಅದಕ್ಕಾಗಿ ಮರದಲ್ಲಿ ದೇವ್ರದ್ದು ಬೀಳೋದು ತುಂಬಾ ಸಿಹಿ. ಯಾಕೆ ನನಗೊಂದು ಸಿಕ್ಲಿ ಅಂತ ಗಾಳಿ ಬರುವಾಗ ಕಾಯ್ತಾ. ಹೌದು, ಆಗ ಚಂದ ಇತ್ತು ಪಾಪ. ಗದ್ದೆ ನಡುವಾಗ ಸಹ ಭಾರಿ ಚಂದ ಇತ್ತು ಆಗ. ಅದು ನಾಟಿ ಎಲ್ಲ ಆದಮೇಲೆ ದೊಡ್ಡ ನಾಟಿ ಅಂತ ಲಾಸ್ಟಿಗೆ ಇರ್ತಾರೆ. ದೊಡ್ಡ ನಾಟಿ ಅಂತ ಹೇಳಿದ್ರೆ ಎಲ್ಲರೂ ಆಗೆಲ್ಲ ನೆರೆಕೆರೆಯವರೆಲ್ಲ ಬಂದು ಸೇರ್ತಿದ್ರು. ಆ ಕಡೆ ಈ ಕಡೆ ನಾವು ಸಹ ಸೇರ್ತಿದ್ದೋ. ಮತ್ತು ಅಲ್ಲಿದ್ದ ದಾರೆ ನಟ್ಟಿದ್ದೆ, 3 ನೆಟ್ಟಿಗೆ ನೂಲು ಎಳ್ದಾಗೆ ನಾಟಿ ನಡೋದು. ಎಲ್ಲ ಸೇರಿ ಎಲ್ಲ ಗದ್ದೆ ನಾಟಿ ಮಾಡಬೇಕು ಆ ದಿವಸ, ಬಾಕಿ ಬರೋದು. ಮತ್ತೆ ಅಲ್ಲಿದ್ದ ದಾರೆ ನಾಟಿ ಎಲ್ಲ ಆದ ಮೇಲೆ ಸಾಯಂಕಾಲ ಆಗುವಾಗ ಮಧ್ಯಾಹ್ನ ಬಂದವರಿಗೆಲ್ಲ ಗೌಜಿಯಾಗಿ ಊಟ ಕೊಡ್ತಿದ್ದು. ಮಾಂಸ ಕಡ್ಬಿಟ್ಟು, ಕೋಳಿ, ಹಂದಿ ಎಲ್ಲ ಕೊಟ್ಟು ಅವರಿಗೆ ಗಮ್ಮತ್ತು ಊಟ ಕೊಡಬೇಕಿತ್ತು. ಮತ್ತು ಸಂಬಳನೆಲ್ಲ ಆಗಿನೇ ಎಲ್ಲ ಬಂದು ಸೇರೋದು. ಆ ದಿವಸನಲ್ಲ, ಬೇರೆ ದಿವಸನ ಆಚೆ ಈಚೆ ಅವರು 4 ಜನ ಬಿಟ್ಟರೆ ನಾವು 4 ಜನರು ಅವರಿಗೆ ಕಳಿಸ್ಬೇಕು ಅಥವಾ ನಾವು ಹೋಗ್ಬೇಕು. ಹಾಗೆಲ್ಲ ಇತ್ತು. ಕೂಟು ಕೆಲಸ ಅಂತ ಕೆಲಸ ಇರುವಾಗ ಅವರು ಈ ಕಡೆ ಅವರು 4 ಜನರು ಬರ್ತಾರೆ, ಅವರ ಕೆಲಸ ಇರುವಾಗ ನಾವು 4 ಜನರು ಹೋಗ್ಬೇಕು. ಹಾಗೆ ಸಂಬಳ ಏನಿಲ್ಲ. ಅವರು ನಮಗೆ ಅವರು ಊಟ
ಊಟ ಕೊಡಬೇಕು, ಅವ್ರು ಬಂದರೆ ನಾವು ಊಟ ಕೊಡಬೇಕು ಅಷ್ಟೇ. ಮಧ್ಯಾಹ್ನದ ಊಟ ಚೆನ್ನಾಗಿ ಕೊಡಬೇಕು ಅವರಿಗೆ. ಹೋಗುವಾಗ 4 ಗಂಟೆ ಕಾಫಿ ಏನಾದರೂ ತಿಂಡಿ ಅಲ್ಲ ಆಗಲ್ಲ, ಹಲಸಿನ ಹಣ್ಣು ಬಾಳೆಹಣ್ಣು ಚಂದ ಅಲ್ಲ ಅದು. ಬಾಳೆಹಣ್ಣೆಲ್ಲ ಇರ್ತಿತ್ತಲ್ಲ. ಹೌದು ಹೌದು. ಈ ಲಾಸ್ಟ್ ನಾಟಿ ದಿವಸ ಅದೆಲ್ಲ ಗದ್ದೆಲ್ಲ ನೆಟ್ಟಾದ ಮೇಲೆ ಮತ್ತೆ ಅಲ್ಲಿ ಒಂದು ಕುಡಿ ಬಾಳೆ ಎಲ್ಲ 2 ಇಟ್ಟು ಸ್ವಲ್ಪ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಮತ್ತೆ ಉದ್ಬತ್ತಿ ಎಲ್ಲ ತೋರಿಸಿ ದೀಪ ಮಣ್ಣಿನ ದೀಪ ಇಟ್ಟು ಉದ್ಬತ್ತಿ ಎಲ್ಲ ತೋರಿಸಿ ಗಣಪತಿ ಪೂಜೆ ಅಂತೆ, ಗಣಪತಿಗೆ ಒಂದು ಪೂಜೆ ಅಂತೆ. ಮತ್ತು ಹಿರಿಯರೆಲ್ಲ ಹಾಕಿ ಬೇಡ್ತಾರೆ, ಚೆನ್ನಾಗಿ ನಮ್ಮ ಬೆಳೆನ ಕಾಯ್ದು ಕೊಡುಪ್ಪ, ಬೆಳೆ ಚೆಂದ ನಮ್ಮ ಕೈಗೆ ಫಸಲು ಬರೋ ಹಾಗೆ ಮಾಡಿ, ಹಾಗೆ ಹೀಗೆ ಪ್ರಾಣಿಗಳೆಲ್ಲ ತಿಂದು ನಷ್ಟ ಆಗೋದು ಬೇಡ ಅಂತೆಲ್ಲ ಪ್ರೇಯರ್ ಮಾಡಿಬಿಟ್ಟು ಮತ್ತೆ ಓಟಕ್ಕೆ ಶುರು ಮಾಡ್ತಾರೆ. ಆಗ ಈ ಕಾಡು ಪ್ರಾಣಿಗಳದ್ದು ಏನಾದ್ರು ಕಾಡು ಹಂದಿಗಳು ಬರ್ತಿತ್ತು ಆಗ. ಹೌದು, ಈಗ ನೋಡಿ ಆನೆ ಹುಲಿ ಈಗ ಆಗ ಆನೆಗಿದೆ ಅಂಥದ್ದೇನಿಲ್ಲ, ಬರೀ ಕಾಡು ಹಂದಿಗಳದ್ದು ಕಾಟ ಇತ್ತು. ಆಗ ನಾಟಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಒಣಗಿದ ಮೀನೆಲ್ಲ ತಂದು ಚಂದ ತೊಳೆದ್ಬಿಟ್ಟು ಮೆಣಸು ಹುಳಿ ಅರಸಿನ ಹಾಕಿ ಒಣಗಿಸಿ ಇಟ್ಕೊಳ್ತಿದ್ರು. ಕಾಡು ಮಾಂಸ ಸಿಕ್ಕಿದ್ರೆ ಅದನ್ನು ಸಹ ಒಣಗಿಸಿ ಇಟ್ಕೊಳ್ತಿದ್ರು. ಅದೇ ಈಗ ದಾರೆ ನಾಟಿ ದಿವಸ ಏನು ಮಾಡ್ತಾರೆ, ಓಟಕ್ಕೆ ಇಡ್ತಾರೆ. ಫಸ್ಟ್ ಓಡಿದವನಿಗೆ ಒಂದು ದೊಡ್ಡ ಬಾಳೆಗೊನೆ, ಸೆಕೆಂಡ್ ಬಂದವನಿಗೆ ಒಂದು ತೆಂಗಿನಕಾಯಿ ಕೊಡೋದು. ಮತ್ತೆ ಬಂದವರಿಗೆಲ್ಲ ನಮ್ಮ ತಾಯಿ ಹಲಸಿನ ಬೀಜ ಹುರಿದು ಕುಟ್ಟಿ ಅದಕ್ಕೆ ಬೆಲ್ಲ ಹಾಕಿ ಕುಟ್ಟಿ. ನೋಡಿ ಮೇಡಮ್, ಈಗ ಈ ಹಲಸಿನ ಬೀಜ ಉಂಟಲ್ಲ, ಅದಕ್ಕೆ ಈಗ ಮಳೆಗಾಲದಲ್ಲಿ ಫಂಗಸ್ ಬರ್ತದೆ, ಅದಕ್ಕೆ ಮಣ್ಣಾಕಿ ಮಣ್ಣಾಕಿ ಒಣಗಿಸ್ಬಿಟ್ಟು ಅದನ್ನ ತುಂಬಿಸಿ ಒಂದು ಕೊಮ್ಮೆ ಅಂತೆಲ್ಲ ಹೇಳ್ತಾರೆ, ಅದ್ರಲ್ಲಿ ತುಂಬಿಸಿ ಇಟ್ಕೊಳ್ತಿದ್ರು. ಕೊಮ್ಮೆ ಅಂತ ಹೇಳಿ ಒಂದು ಬಿದಿರಿನ ಒಂದು ಕುಕ್ಕೆಗೆ ಅದರಲ್ಲಿ ತುಂಬಿಸಿಟ್ಕೊಳ್ತಿದ್ರು. ಮತ್ತು ಬೆಲ್ಲದ ಗೆಣಸು ಅದನ್ನು ಸಹ ಮಣ್ಣಿಂದ ತೆಗೆದು ಅದಕ್ಕೆ ಸ್ವಲ್ಪ ಮಾರ್ಲೆಲ್ಲ ಹಾಕಿ ಇಟ್ಕೊಳ್ತಿದ್ರು. ಅದನ್ನು 4 ಗಂಟೆ ನಾಟಿಗೆ ಬಂದವರಿಗೆಲ್ಲ ಬೇಯಿಸಿ ಹಲಸಿನಕಾಯಿ ಬೀಜ ಎಲ್ಲ ಹುರಿದು ಬಾಳೆಹಣ್ಣು ಬೇಕಷ್ಟು ಇರ್ತಿತ್ತು, ಬಾಳೆಹಣ್ಣೆಲ್ಲ ಕೊಡ್ತಿದ್ದು. ಹೌದಾ? ಆಗ ನೀವು ಏನೆಲ್ಲ ತಿಂಡಿಗಳನ್ನ ಮಾಡ್ತಾ ಇದ್ರಿ ಮನೇಲೆಲ್ಲ? ಪ್ಯಾಟಿ ತಿಂಡಿ ಕಂಡೇ ಇಲ್ಲ ಹುಟ್ಟಿದ ಮೇಲೆ. ಬಿಸ್ಕೆಟ್ ಅದು ಇದು ಬ್ರೆಡ್ ಅಂತ ಕಂಡಿದ್ದೇವಲ್ಲದೆ ಬೇರೆ ತಿಂಡಿ ಕಂಡೇ ಇಲ್ಲ. ಅದು ಮೈಸೂರು ಪಾಕ್ ಅಂತ ಇತ್ತಲ್ಲ, ಅದು ಯಾರಾದರೂ ನೆಂಟರು ಬರೋದಂದ್ರೆಲ್ಲ ತಿರ್ತಿದ್ದ. ನಾವು ನೆಂಟರಲ್ಲಿ ಯೋಗ ಅಂಥದ್ದೆಲ್ಲ ತಗೊಂಡು ಹೋಗ್ತಿದ್ದ. ಆದರೆ ತಗೊಂಡು ಹೋಗೋದು ಕಮ್ಮಿ. ಆಗ ನಮ್ಮ ತಾಯಿ ಕಜ್ಜಾಯ ಪಾಕ ಮಾಡಿ ಇಟ್ಕೊಳ್ತಿದ್ರು. ಹೌದು, ಕಜ್ಜಾಯ ಪಾಕ ಮಾಡಿ ಇಟ್ಕೊಳ್ತಿದ್ರು. ಬಾಳೆ ನುರ್ಕ್ ಅಂತೇಳಿ ಮಾಡ್ತೇವೆ, ಅದು ಚಕ್ಕುಲಿ, ಕರ್ಜಿಕಾಯಿ, ತಟ್ಟು ಕಜ್ಜಾಯ ಅಂತೆಲ್ಲ ಹೇಳ್ತಾರೆ, ಅಂಥದ್ದೆಲ್ಲ ಮಾಡಿ ನಮ್ಮ ತಾಯಿ ರವೆ ಉಂಡೆ ಅಂತೆಲ್ಲ ಮಾಡಿ ಭರಣಿಯಲ್ಲೆಲ್ಲ ಇಟ್ಕೊಳ್ತಿದ್ರು. ಆದರೆ ನನ್ನ ಅಣ್ಣ ಸುಮಾರು ಕದ್ದು ತಿಂದು ಬಿಡ್ತಿದ್ದ. ನೆಂಟರು ಹೊರಗೆ ಏನಿರ್ತಿತ್ತಿಲ್ಲ, ಆಗ ತಿಂಡಿಗೆಲ್ಲ ಕಷ್ಟ ಅಲ್ಲ. ಅಯ್ಯೋ, ನನ್ನ ಅಣ್ಣ ಎಷ್ಟು ಕಿಲಾಡಿ ಅಂತ ಹೇಳಿದ್ರೆ ಅವನಿಗೆ ಆಗ ತುಂಬ ಕಿತ್ಲೆಣ್ಣಿತ್ತು, ದಪ್ಪ ದಪ್ಪ ಕಿತ್ಲೆಣ್ಣೆ ಸಿಕ್ಕುದು. ಆಗ ನಮಗೆಲ್ಲ ಕೊಡುತ್ತೆ, ನಿಮಗೆ ಕೈ ಇಲ್ವಾ ಕಾಲಿಲ್ಲ ಹತ್ತಿ ಅಂತ. ನಾನು ಮರ ಹತ್ತಕ್ಕೆ ನಿಸ್ಸೀಮತೆ ಆಗಿದೆ ಆಗ. ಎಷ್ಟು ದೊಡ್ಡ ಮರ ಆದ್ರೂ ಹತ್ತುತ್ತಿದ್ದೆ ಆಗ ಅಡಂದ್ರೊಟ್ಟಿಗೆ. ಅನಿವಾರ್ಯ ಹಣ್ಣು ಮತ್ತೆ ಅವನು ಕೊಡೋದಿಲ್ಲಲ್ಲ ಅದಕ್ಕೆ. ಮತ್ತೆ ಬೇಡಿ ಆಗುವಾಗ ಲಾಸ್ಟ್ಗೆ ಒಂದು ದೊಡ್ಡದು ನನಗೆ ಕೊಡ್ತಿದ್ದ, ಸಣ್ಣ ನನಗೆ ಕೊಡೋದಿಲ್ಲ, ನಿನಗೆ ಹುಡುಗಲ್ಲ ಅತಿ ಕುಯ್ದೀನು ಅಂತೇಳಿ. ಹಾಗೆ ಗಲಾಟೆ ಹೊಡ್ತಿದ್ದ ಅವನು. ಅದೇ ಒಂದು ಚಂದತೆ ಆಗೋದು. ಈಗ ಯೋಚನೆ ನೋಡೋಕೆ ಎಷ್ಟು ಚೆನ್ನಾಗಿದ್ದೇವೆ ನಾವೆಲ್ಲ. ನಾನು ಒಬ್ಬಳೇ ಮಗಳು ಅಂತೇಳಿ ತುಂಬ ಕೊಂಡಾಟ. ನನ್ನ ಅಣ್ಣಂದಿರು ಸಹ ತುಂಬ ಮುದ್ದು ಮಾಡೋದು. ನನಗೆ 7-8 ವರ್ಷ ಇದ್ರು ಅವನು ನನ್ನ ಕಾಲು ನಡಿಯೋಕ್ಕಾಗೋದಿಲ್ಲ ಅಂತ ನಾ ಆಟ ಮಾಡೋದು. ಎಲ್ಲಿಗಾರು ಹೋಗುವಾಗ ಕೂಸ್ಮಟ್ಟ ಮಾಡ್ಕೊಂಡು ಹೋಗೋದು. ಜೊತೆ ಮಕ್ಕಳೆಲ್ಲ ಕಾಣನ ಹೊತ್ಕೊಂಡು ಹೋಗ್ತೀವಿ ಅಂತ ಬೈತಾ ಇದ್ರು ಅವನಿಗೆ. ನನ್ನ ತಂಗಿ ಕಣ ನಿನಗೇನು ಅಷ್ಟ ಅಂತ. ಅಷ್ಟು ಚಂದ ನಾವು ಇದ್ದ ಮಕ್ಕಳಾಗಿರಾಗ. ನೀವು ಏನೆಲ್ಲ ಆಟಗಳನ್ನು ಆಡ್ತಾ ಇದ್ರಿ? ನಾನು ನನ್ನ ಅಣ್ಣಂದರೊಟ್ಟಿಗೆ ಸೇರಿ ಬಚ್ಚೆ ಆಟ, ಬುಗುರಿ ಆಟ, ಗೋಲಿ ಆಟನೇ ಗೊತ್ತಿದ್ದು. ಹೆಣ್ಮಕ್ಳ ಆಟ ಅಷ್ಟು ಗೊತ್ತಿತ್ತಿಲ್ಲ. ಮತ್ತೆ ಸ್ವಲ್ಪ ದೊಡ್ಡವಳಾಗ ತಾಯಿ ಬೈದು ಹೆಣ್ಮಕ್ಳೊಟ್ಟಿಗೆ ಆಡಬೇಕು. ಇನ್ನು ಹೆಣ್ಮಕ್ಳೊಟ್ಟಿಗೆ ಇದು ಬೆಡ್ ಪ್ಲೇ, ಇನ್ನು ಚಿಲ್ಕಿ ಹಾಕಿ ಕುಂಟಿ ಹೋಗೋದು. ಮತ್ತು ಆ ಬೆಡ್ಡಿಗೆ ಹಾರಬೇಕು. ಆ ಬೆಡ್ ಸೈಡ್ ಬಿಟ್ಟಿದ್ರೆ ಔಟು. ಬೆಡ್ ಪ್ಲೇಸ್ ಅಷ್ಟೇ, ನಾವು ಸೈಡ್ ಬಿಟ್ಟುಬಿಟ್ರೆ ಔಟು. ಹಾಗೆಲ್ಲ ಆಟ ಇತ್ತು. ಶಾಲೆಯಲ್ಲಿ ಕ್ಯಾರಮ್ ಅದು ಇದೆಲ್ಲ ಇತ್ತು. ಈಗ ಹಳೆ ಆಟಗಳೆಲ್ಲ ಈಗ ಮರೆಯಾಗಿ ಹೋಗಿದೆ. ನಮ್ಮ ಮಕ್ಕಳಿಗೆ ಹಳೆ ಆಟಗಳು ಗೊತ್ತೇ ಇಲ್ಲ. ಬಚ್ಚೆ ಆಟ, ಬೂರಿ ಆಟ ಎಲ್ಲ ಆಗ ಕೈಯಲ್ಲೆಲ್ಲ ಅಣ್ಣಂದ್ರು ಓಡಿಸೋದು. ನಾನು ಸಹ ಓಡ್ಸೋಕೆ ಪೇಚಾಡೋದು. ಹೌದು, ನೂಲು ಸುತ್ತಿ ಗರ್ರಂತೆ ತಿರುಗಿಸ್ತಿದ್ರು. ಕೈಯಲ್ಲಿ ಈಗ ಹಿಡಿದು ಗರ್ರಂತೆ ತಿರುಗಿಸೋದು. ಮೇಡಮ್, ಈ ರಬ್ಬರ್ ಮರದ ಕಾಯಿ ಇರ್ತಾ ಇತ್ತಲ್ಲ, ಹೌದು, ಅದರಲ್ಲಿ ಒಂದು ಗಿರಿಗಿಟ್ ತರ ಮಾಡ್ತಾ ಇದ್ರು. ಅದು ನೂಲು ಎಳೆಯುವಾಗ ತಿರುಗುತ್ತದೆ, ಪುನಃ ನೂಲು ಬಿಟ್ಟಾಗ ಅದೊಂದು ಇದು ಪಾನೋಳ ಮರದ್ದು ರೆಕ್ಕೆನ ಹಾಕಿ ಆಚೆಗೆ ಈಚೆಗೆ ಅದ್ರ ಬೀಜ ಇಟ್ಬಿಟ್ಟು ಈಗ ಗಾಳಿಗೆ ಇಟ್ಕೊಂಡ್ರೆ ಅಂತ ತಿರುಗೋದು. ನೋಡಿ, ಆ ಥರ ಆಟಿಕೆಗಳನ್ನೆಲ್ಲ ಎಲ್ಲ ಮನೇಲಿ. ಆಗ ದುಡ್ಡು ಕೊಟ್ಟು ತೆಗೆದು ದುಡ್ಡು ಕೊಟ್ಟು ತಂದಿದ್ದು ಗೊತ್ತೇ ಇಲ್ಲ. ಮತ್ತೆ ಈ ಲಗೋರಿ ಆಟ ಅಂತ ಹೇಳಿ ಅದು ಇತ್ತ. ಅದು ಬೆನ್ನಿಗೆ ಬಾಲಲ್ಲಿ ಹೊಡೆಯೋದು. ಹೌದು, ಬಾಲಲ್ಲಿ ಕಲ್ಲುಗಳನ್ನ ಜೋಡಿಸಿ ಇಟ್ಟುಬಿಟ್ಟು ಅದು ಬಚ್ಚೆ ಆಟ ಅದಕ್ಕೆ ಕೇಳೋದು. ಕಲ್ಲು ಜೋಡಿಸಿ ಎಸೆಯೋದು. ಅದು ಬಿದ್ದವನಿಗೆ ಹೊಡೆಯೋದು ಅಂತ ಬರ್ತಿದ್ದು ನನಗೆ. ಬಿನ್ನಿಗೆ ಪೆಟ್ಟು ತಾಗಿದವನು ಸೋತ. ಆಟಗಳೆಲ್ಲ ಇತ್ತಲ್ಲ, ಬಹಳ ಚಂದಲ್ಲ ಆಗಿನ ಆಟ. ಹೌದು, ಆ ಕಾಲ. ಹೌದು, ಅದು ಈಗ ಮಕ್ಕಳಿಗೆಲ್ಲ ಗೊತ್ತೇ ಆಗೋದಿಲ್ಲ. ಎಲ್ಲ ಮೊಬೈಲು. ಹೌದು,
ಅದೇ ನಾವು ಮಕ್ಕಳಾಗಿರುವಾಗ ನಮ್ಮ ತಂದೆ ತುಂಬ ಸಿಸ್ಟಮ್ ಹೇಳಿದರೆ ಸಾಯಂಕಾಲ ಬಂದು ಹೋಮ್ವರ್ಕ್ ಎಲ್ಲ ಮಾಡಿಬಿಡ್ಬೇಕು, ಮತ್ತೆ ಕೂತು ಓದಬೇಕು, ಬಂದಾಗಿ ಸ್ನಾನ ಮಾಡಿ ತಾಯಿ ಮಾಡಿದ ಅಡಿಗೆ ಊಟ ಮಾಡಬೇಕು. ತಿಂಡಿ ಗಿಂಡಿ ಎಲ್ಲ ಆಗ ಈಗದ ಮಕ್ಕಳಿಗೆ ಏನು ಚಾಯ್ಸ್ ಏನಿಲ್ಲ, ಗೊತ್ತಿಲ್ಲ. ಹೌದು. ಬಂದಾಗಿ ಈಗ ಬಿಸಿ ಬಿಸಿ ಈಗಿನ ನೀರಕ್ಕೆ ಮಕ್ಳಿಗೆ ಸ್ನಾನ ನೋಡಿ ಮಾಡಿ ಎಲ್ಲ ಚಾಯ್ಸ್ ಇದೆ ಈಗ. ಅದು ಬೇಡ ಇದು ಇಲ್ಲ, ಬೇಕು ಅಂತ ಹೇಳಿ. ಬಿಸಿ ಬಿಸಿ ಅನ್ನ ಸಾರು, ಎಂಥದ್ದು ಸಾರು ಉಂಟು ಅದು ಅನ್ನ, ಹೊಟ್ಟೆ ತುಂಬ ಊಟ ಮಾಡಬೇಕು. ಆಗ ಅಮ್ಮ ಮನೆಯಲ್ಲಿ ಏನ್ ಮಾಡಿರ್ತಾರೆ ಅದೇ ಎಲ್ರಿಗೂ ಗೊತ್ತಿಲ್ಲ, ನಮಗೆ ಬೇರೆ ತಿದ್ದು ಗೊತ್ತಿಲ್ಲಲ್ಲ, ಹೌದು. ಅದೇ ನಮಗೆ ಅಮೃತದ ಅಂತ ಆಗ್ತಿತ್ತು. ಆದ್ರೂ ಅದು ತುಂಬಾ ರುಚಿಯಾಗಿ ಹೌದು, ಹೊಟ್ಟೆ ತುಂಬ ಬಿಸಿ ಬಿಸಿ ಅನ್ನ ಸಾರು ಸಿಗ್ತಿತ್ತಲ್ಲ. ಸಾರು ಇದ್ರೂ ಕೂಡ ಊಟ ಸೇರ್ತಾರೆ. ಹೌದು. ಮತ್ತು ನಾವು ಹೋಮ್ವರ್ಕ್ ಎಲ್ಲ ಮಾಡಿ ಆದಮೇಲೆ 8:30ವರೆಗೆ ಮಲಗಿಬಿಡ್ಬೇಕು, 4:30ಗೆ ಎದ್ದು ಬಿಡಬೇಕು. ಬೆಳಿಗ್ಗೆ 4:30ಗೆ. ಅದೇ ಗದ್ದೆ ಕೆಲಸ ಎಲ್ಲ ಇರುವಾಗ ಪಾಪ ಅಣ್ಣಂದ್ರು ಬೇಗ ಹೋಗಿ ಊಡ್ತಲ್ಲ ಇದ್ರು. ಇನ್ನು ಬಂದು ಪಾಪ ಕೈ ಕಾಲಲ್ಲಿ ತೊಳೆದು ಬೇಗ ಬೇಗ ರೊಟ್ಟಿ ಎಲ್ಲ ತಿಂದು, ಆಗ ಸಹ ಒಂದು ಕಾಂಪಿಟೇಷನ್ ಇತ್ತು. ಅಣ್ಣ 8-9 ರೊಟ್ಟಿ ತಿಂದ, ದೊಡ್ಡ ಅಣ್ಣ. ಅದು ಗದ್ದೆ ಎಲ್ಲ ಊಡಿ ಪಾಪ ಹೊಟ್ಟೆ ನಮಗೂ ಅಷ್ಟು ರೊಟ್ಟಿ ಬೇಕು ಅಂತ ಹೇಳೋದು. ಹೋಗ್ಬೇಕಲ್ಲ, ನಮಗೆ ಅಷ್ಟು ತಿನ್ನಕ್ಕಾಗ್ದಿಲ್ಲ. ಸಣ್ಣ ಒಂದು 5 ರೊಟ್ಟಿ ತಿಂತದೆ, ನಾವೊಂದು 2 ರೊಟ್ಟಿ ತಿನ್ನಷ್ಟು ಸುಸ್ತಾಗ್ತಿದ್ದೆ. ಅದ್ರ ಕಾಂಪಿಟೇಷನ್ ನಮಗೆ ಎಷ್ಟು ಬೇಕು ಅಂತೇಳಿ ಹಾಗೆಲ್ಲ ಹಠ ಮಾಡಿ ತಿನ್ನುತ್ತಿದ್ದ. ಆಗ ಹುರುಳಿ ಚಟ್ನಿ, ಇದು ಹಲಸಿನಕಾಯಿ ಬೀಜ ಚಟ್ನಿ, ಮತ್ತು ಶ್ರೇಷ್ಠಪ್ಪ ಬೆಣ್ಣೆ, ಬೇಕಾದಷ್ಟು ಕರ ಬಿಡಕ್ಕೆಲ್ಲ ಇತ್ತಾಗ. ಆಗ ಕರ ಬಿಡಕ್ಕೆ ಇದ್ದವರು ತುಂಬ ಗ್ರೇಟ್. ಕರ ಬಿಡಕ್ಕೆ ಕಮ್ಮಿ ಇದ್ದವರು ಅವನ ಮನೇಲಿ ಏನುಂಟು ಏನಿಲ್ಲ, ಕರ ಬಿಡಕ್ಕೆಲ್ಲ ಇಲ್ಲ, ದರಿದ್ರ ಅಂತ ಹೇಳ್ತಾ ಇದ್ರು. 10, 40, 50 ನಡೆ ದನ ಇದ್ದರೆ ಅವನಲ್ಲಿ 10, 50 ನಡೆ ಉಂಟು ದನ. ಹೆಣ್ಣು ಕೆಳಕ್ಕೆ ಬರಾಗ ಈಗದಾಗಿ ಎಷ್ಟು ತೋಟ, ಎಷ್ಟು ಕಾಪಿ ಅಂತ ಕೇಳ್ತಿತ್ತಿಲ್ಲ, ಎಷ್ಟು ಗದ್ದೆ ಉಂಟು, ಎಷ್ಟು ನಡೆ ದನ ಕರುಂಟು, ಕೂಡು ಕುಟುಂಬವ ಒಂಟಿ ಕುಟುಂಬವ ಅಂತೆಲ್ಲ ಕೇಳ್ತಾ ಇದ್ರು. ಆಗ ಎಲ್ಲ ಕೂಡು ಕುಟುಂಬವೇ. ನಮ್ಮ ಜೊತೆಲಿದ್ದವರ ಎಲ್ಲರೂ 10, 11, 8 ಮಕ್ಕಳವರೇ ಇರೋದು. ನಿಮ್ಮ ಹಳೆಯ ಗೆಳೆಯರು ಅವರು ಯಾರಾದರೂ ಸಿಗ್ತಾ ಇರ್ತಾರೆ ನಿಮಗೆ? ಹಾಗೆ ಯಾರು ಸಿಗ್ತಾ ಇಲ್ಲ. ಒಮ್ಮೊಮ್ಮೆ ಹಾಗೆ ನಾನು ತವ್ರ ಮನೆಗೆ ಹೋದರೆ ಹೆಣ್ಮಕ್ಳು ಯಾರಾದ್ರು ಸಿಗ್ತಾರೆ. ನಿಮ್ಮ ಹಳೆ ಫ್ರೆಂಡ್ಸ್ ಯಾರಲ್ಲ? ಸುಮಾರು ಜನರೆಲ್ಲ ಸತ್ತೋಗಿದ್ದಾರೆ. ನಾವು ಮಕ್ಕಳಾಗಿರುವಾಗ ನ್ಯೂಸ್ ಓದಬೇಕಿತ್ತು ಸ್ಕೂಲಲ್ಲಿ. ಬೆಳಿಗ್ಗೆ ಒಂದೊಂದು ಕ್ಲಾಸಿಂದ ಒಂದೊಂದು 2 ದಿವಸ ಓದಬೇಕು, 2-3 ಆಳು. ಅದಕ್ಕೆ ನಾವು ಕಲೆಕ್ಟ್ ಮಾಡಬೇಕು. ಆಗಲ ರೇಡಿಯೋ ಭಾರಿ ಕಷ್ಟ ಇತ್ತು. ಅಲ್ಲ, ರೇಡಿಯೋ ಇಟ್ಕೊಳ್ಬೇಕಾದ್ರೆ ಲೈಸೆನ್ಸ್ ಬೇಕಿತ್ತು ಆಗ. ಆಗ ನಮ್ಮ ತಂದೆ ಅದೆಲ್ಲ ನನಗೆ ತಲೆನೋವು, ರೇಡಿಯೋ ತರೋದಿಲ್ಲ ಅಂತ ರೇಡಿಯೋ ತರೋದಿಲ್ಲ. ಅದ್ರ ಆಗ ಮಡಿಕೇರಿಗೆಲ್ಲ ಬರಬೇಕು, ಅದೆಲ್ಲ ಕಷ್ಟ ಅಂತೇಳಿ ಅದಕ್ಕೆ ತಂದೆ ರೇಡಿಯೋ ತಂದಿಲ್ಲ. ಮತ್ತು ನಾವು ನ್ಯೂಸ್ ಪೇಪರ್ ಓದೋದು ತಂದೆ ಸಂತೆಗೆ ಹೋದರೆ ಅಟ್ಟವನಿಗೆ ಹೋದರೆ ಮಾತ್ರ ತರ್ತಾ ಇದ್ದಿದ್ದು. ಮತ್ತು ನಾವು ಶಾಲೆಯಲ್ಲಿ ನ್ಯೂಸ್ ಪೇಪರಿಗಾಗಿ ಪಾರ್ಕ ಇದ್ದು ಒಂದಿಷ್ಟು ಜಾಗ ಇಲ್ಲದಾಗಿ ಮಕ್ಕಳು ಕೂತು ಓದ್ತಾ ಇದ್ರು ಅಲ್ಲಿ, ಕತೆ ಪುಸ್ತಕ, ಪೇಪರು, ಅದು ಇದು ಅಂತೆಲ್ಲ. ನಾವು ಕಾದು ಮತ್ತೆ ಸಿಕ್ಕಿದ್ರೆ ಅದನ್ನೆಲ್ಲ ನೋಡಿ ಬೇಗ 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 ಎಲ್ಲ ಬರ್ಕೊಳ್ತಾ ಇದ್ದು. ಅಷ್ಟು ಈಗ ಗ್ರಂಥಾಲಯ ಮನೆಗೆ ಬಾಗಿಲಿಗೆ ಬಂದರೂ ಓದೋರಿಲ್ಲ. ನನ್ನ ಮರಿಮಕ್ಕಳೆಲ್ಲ ಪುಸ್ತಕ ಟಚ್ ಇಲ್ಲ, ಅವೆಲ್ಲ ಇದು ಟ್ಯಾಬು ಅಂಥದ್ದು ನೋಡ್ಕೊಂಡು ಕೂತ್ಕೊಳ್ಳೋದು. ಸ್ಟೋರಿ ಹೇಳಿ ಕೊಡ್ತೀನಿ ಅಂತೇಳಾಗ ಬೇಡ, ಎಲ್ಲ ಸ್ಟೋರಿ ಇಲ್ಲಿ ಉಂಟು ಆ ಥರ ಕಾಲ ಬಂದುಬಿಟ್ಟಿದೆ ಈಗ. ಈಗ ನಾವು ಹಳೆ ಕಾಲದವರೆಲ್ಲ ಲೈಬ್ರರಿ ಹೋಗಿ ಪುಸ್ತಕ ಎಲ್ಲ ತಗೊಂಡ್ಬರ್ತಿದ್ರೆ, ನಾವು ಪುಸ್ತಕಕ್ಕೆ ಎಷ್ಟು ಕಾಂಪಿಟೇಷನ್. ಮೊಬೈಲಲ್ಲಿ ಇದೆ ಅಂತ ಸ್ಟೋರಿ ಬುಕ್ ಎಲ್ಲ ಸಿಕ್ಕೋದಿಲ್ಲ, ನಾವು ಮೆಂಬರ್ ಆದರೂ ಸಿಕ್ಕೋದಿಲ್ಲ. ಚಂದಮಾಮ, ಬಾಲಮಿತ್ರ ಇದೆಲ್ಲ ಚಂದ ಪುಸ್ತಕ ಬೇಕಾದಷ್ಟು ಸಿಕ್ತಿತ್ತು. ಹಾಗೆ ನನಗೆ ಬರೆಯೋದು ಸ್ವಲ್ಪ ಹುಚ್ಚು ಬಂತು. ಮತ್ತೆ ಅಲ್ಲಿಂದ ಮದುವೆ ಆಗಿ ಮಕ್ಕಳು ಕಾಲೇಜಿಗೆ ಹೋಗುವಾಗ 1-2 ಶಕ್ತಿಗೆ ಬರೆದೆ, ಅದು ಬಂತು. ಮತ್ತೆ ಬರೆಯೋಕ್ಕಾಗದೇ ಇಲ್ಲ. ಇದು ಹೊರ ಬರೋಷ್ಟಲ್ಲಿ ಎಲ್ಲ ರೆಡಿ ಆಗಬೇಕು, ಅದು ಇದು. ಆಗ ನಮಗೆ ಏಲಕ್ಕಿ ತೋಟ ಇದ್ದಿದ್ದು, ಏಲಕ್ಕಿ ತೋಟಕ್ಕೆ ಹೋಗ್ಬೇಕಿತ್ತು. ಈಗ ಏಲಕ್ಕಿ ತೋಟ ಹುಡುಕಿದ್ರು ಇಲ್ಲ ನಮ್ಮ ಬೆಟ್ಟತೂರ್ಲೆಲ್ಲ. ಆಗ ಎಲ್ಲರೂ ಏಲಕ್ಕಿ ತೋಟನೇ ಇದ್ದಿದ್ದು. ಈಗೆಲ್ಲ ಕಾಫಿ ತೋಟನೇ ಆಗಿಬಿಟ್ಟಿದೆ. ಆಗ ನನಗೆ ಅಲ್ಲಿಗೆಲ್ಲ ಹೋಗಿ ಬರೋವಾಗೆಲ್ಲ ಟೈಮ್ ಇರೋದಿಲ್ಲ. ಮತ್ತೆ ಮಕ್ಕಳದು ಮದುವೆ ಆಗಿ ಎಲ್ಲ ಮಕ್ಕಳದ್ದು ಮತ್ತೆ 2 ಮಕ್ಕಳದ್ದು ಬಾಣತನ ಸಹ ಮಾಡಿ ಮತ್ತೆ ನನಗೆ ಆಯಿತು, ಏಕೆ ನಾವು ಕೊಡೋ ಭಾಷೆಯಲ್ಲಿ ಬರೀಬಾರ್ದು ಅಂತ ಬ್ರಹ್ಮಗಿರಿ ಪೇಪರ್ ತರಿಸ್ತಾ ಇದ್ದೆ ನಾವು. ಅದು ಓದಿ ನನಗೆ ಹಾಗೆ ಒಂದು ಕತೆ ಬರೆದು ಅವರಿಗೆ ತಗೊಂಡು ಕೊಟ್ಟೆ. ಅವ್ರಿಗೆ ತುಂಬ ಖುಷಿ ಆಯಿತು, ತುಂಬ ಚೆಂದ ಬರೀತೀರಿ ಆಂಟಿ, ನೀವು ಬರೀರಿ ಅಂತ. ಹಾಗೆ ನಾನು ಬ್ರಹ್ಮಗಿರಿ ಸುಮಾರು ಕತೆ ಪೇಪರಿಗೆ ಕೊಡ್ತಿದ್ದೆ. ಬ್ರಹ್ಮಗಿರಿ ಪತ್ರಿಕೆಯಲ್ಲಿ ವಾಲ್ಮೀಕಿ ರಾಮಾಯಣನ ಕೊಡೋ ಭಾಷೆಯಲ್ಲಿ ಬರೆದು ಧಾರಾವಾಹಿಗೆ ಕೊಡ್ತಿದ್ದೆ. ಅದನ್ನು ನಂತರ ಮಕ್ಕಳ ಕೂಟದ ಬಳ್ಳಾಜಿ ರಾಯಪ್ಪನವರು, ಅವರ ಮೂಲಕ ಅದನ್ನ ರಾಮಾಯಣ ಪುಸ್ತಕ ಮಾಡಿದೆ, ಬಿಡುಗಡೆ ಮಾಡಿದೆ. ಎಷ್ಟನೇ ಪುಸ್ತಕ? ಅದು 6ನೇ ಪುಸ್ತಕ. ಇದು ರಾಮಾಯಣ ಪುಸ್ತಕ 6ನೇದು. ನಾ ಫಸ್ಟು ಇದು ವೆಳ್ತುಕಾರರ ಕೂಟ ಅಂತಿತ್ತು ಕೊಡಗು ಭಾಷೆಯಲ್ಲಿ, ಅವರೊಟ್ಟಿಗೆ 4 ಪುಸ್ತಕ ಪ್ರಕಟಣೆ ಮಾಡಿದೆ. ಯಾವುದೆಲ್ಲ ಅದು ನಾವು ಅತ್ತಿಪ್ಪಣ್ಣು ಅಂತ ಒಂದು, ಅಮ್ಮವ್ವ ತಾಯಿ ಅಂತೆ ಅಜ್ಜಿದೊಂದು, ಅವ ಮಾಡಿದ್ದು ಸರಿಯಾ ಅಂತೆ, ಅದು 4 ಪುಸ್ತಕ.
ಕಾಗತ್ರಪ್ಪು ಅಂತ ಹೇಳ್ಬಿಟ್ಟು ತೂಕುಬೊಳ್ಚ ವಿರಾಜಪೇಟೆಯಲ್ಲಿ ಇದ್ದಾರಲ್ಲ ತೂಕುಬೊಳ್ಚ ಪೇಪರ್ ಅವರು ಅವರ ಮೂಲಕ ಒಂದು ಪುಸ್ತಕ ಬಿಡುಗಡೆ ಆಯಿತು. ಮತ್ತು ಇದು ರಾಮಾಯಣ ಪುಸ್ತಕ ಇವರು ಆರನೇ ಪುಸ್ತಕ ಹೌದು ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ರಾಮಾಯಣ ಅದನ್ನು ನೀವು ಕನ್ನಡದಿಂದ ಹೌದು ಕನ್ನಡದ 2-3 ಪುಸ್ತಕ ಸೆಲೆಕ್ಟ್ ಮಾಡಿದ್ದಾನೆ. 250 ರೂಪಾಯಿ ಮೇಲೆ ಉಂಟು ಪುಟ. ಈಗ ಬ್ರಹ್ಮಗಿರಿಗೆ 2 ಬರೆದು ಕೊಟ್ಟೆ. ಒಂದು ಅವ್ವಂಡ ಋಣ ಅಂತೇಳಿ ಅದು ದೊಡ್ಡ ಧಾರಾವಾಹಿಯಾಗಿ ಬಂತು. ಮತ್ತೆ ಇನ್ನೊಂದು ಕಾವೇರಿ ಮಣ್ಣು ಅಂತೇಳಿ ಅದು ಒಂದು ದೊಡ್ಡ ಧಾರಾವಾಹಿಯಾಗಿ ಬಂತು. ಬರವಣಿಗೆ ಜೊತೆಯಲ್ಲಿ ಬೇರೆ ಏನು ಹವ್ಯಾಸಗಳು? ಹೌದು, ನಾವು ಮಾಡ್ತಾ ಇದ್ರೆ ಮೊದಲು ಸಂಘ ಇತ್ತಿಲ್ಲ, ಆಗ ODP ಅವ್ರದ್ದು ಸಂಘ ಇತ್ತು. ಅವರು ನಾವು ಅವ್ರನ್ನ ಕೇಳಿ ನಾವೊಂದು ಸಂಘ ಮಾಡ್ತೀವಿ ಅಂತೇಳಿ ಅವರು ಒಪ್ಪಿಬಿಟ್ಟು ODP ಇದು ಮೈಸೂರಲ್ಲಿತ್ತು. ಆದರೆ ಕೊಡಗಲ್ಲಿ ತುಂಬ ಅದು ಅವ್ರ ಸಂಘ ಆಗ ಮಾಡ್ತಾಯಿದ್ರು. ಅದರಲ್ಲಿ ನಾವೊಂದು ಸಂಘ ಮಾಡಿದೋ ದೇಚೂರಲ್ಲಿ ಶ್ರೀನಿಧಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾವು ತುಂಬ ಸಮಾಜ ಸೇವೆ ಮಾಡಿದೋ. ಹೇಳಿದರೆ ಆಗೆಲ್ಲ ಕಸ ರಸ್ತೆಯಲ್ಲಿ ಒಂದು ರಿಂಗ್ ಇಡ್ತಾ ಇದ್ರಲ್ಲ, ಅದರಿಂದೆಲ್ಲ ಮಗಚಿ ರಸ್ತೆಗೆ ಬೀಳ್ತಿತ್ತು. ಹೌದು, ನಾವು ಆಗ ಸುಮಾರು ಹಂಗಸರೆಲ್ಲ ಸೇರಿಬಿಟ್ಟು ರಸ್ತೆ ಕ್ಲೀನ್ ಮಾಡೋದು ನಿಮ್ಮ ಏರಿಯಾದಲ್ಲಿ. ಏರಿಯಾದು ಇಲ್ಲಿವರೆಗೆ ಇದು ಓಂಕಾರೇಶ್ವರವರೆಗೆ ಮಾಡ್ತಿದ್ದೋ. ಮತ್ತು ಟೋಲ್ ಗೇಟ್ ಅದು ಸ್ವಲ್ಪ ಈ ಕಡೆ ಟರ್ನ್ ಉಂಟಲ್ಲ ಓಂಕಾರೇಶ್ವರಕ್ಕೆ, ಅಲ್ಲಿವರೆಗೆಲ್ಲ ಕ್ಲೀನ್ ಮಾಡ್ತಿದ್ದೋ. ಇನ್ನು ಇದು ಆಂಜನೇಯ ಸ್ವಾಮಿ ಸುತ್ತು ಕಾಡೆಲ್ಲ ಕಡ್ದು ಅದ್ರ ಸುತ್ತು ಕಾಡೆಲ್ಲ ಕಡ್ದು ವರ್ಷ ಕ್ಲೀನ್ ಮಾಡಿ ಕೊಡ್ತಿದ್ದೋ. ಹಾಗೆ ಸುಮಾರು ಈಗಲೂ ನಾನು 3-4 ಸಂಘದಲ್ಲಿದ್ದೇನೆ. ಒಂದು ನಮ್ಮ ದೇಚೂರು ಮಹಿಳಾ ಸಂಘದಲ್ಲಿ ಕೊಡೋ ನಮ್ಮದು ದೇಚೂರಲ್ಲಿ, ಇನ್ನು ಕೊಡೋಪ ಮಕ್ಕಳ ಅದರಲ್ಲಿದ್ದೇನೆ. ಇನ್ನು ಬಸಪ್ಪ ಶಿಶುವರ್ದು ಆ ಸಂಘದಲ್ಲಿದ್ದೇನೆ, ಮಹಿಳಾ ಸಹಕಾರ ಸಂಘದಲ್ಲಿ. ತುಂಬ ತರಕಾರಿ ಮಾಡ್ತಿದ್ದೆ ಮೊದಲು. ತರಕಾರಿ ಅಂದರೆ ತುಂಬ ಇಷ್ಟ ನನಗೆ. ಹಾಗೆ ತುಂಬ ತರಕಾರಿ ಎಲ್ಲ ಮಾಡ್ತಿದ್ದೆ. ಈಗದವರು ಈ ಪೇಟೆ ತಿಂಡಿ ತಿನ್ನೋದು ಆದಷ್ಟು ಕಡಿಮೆ ಮಾಡ್ಬಿಟ್ಟು ತಂದೆ ತಾಯಂದ್ರಿಗೆ ಇಷ್ಟ. ನಮ್ಮ ಮಕ್ಳು ಏನು ಮಾಡ್ತಾರೆ, ಕಾಯಿಲೆ ಬರುತ್ತೆ ಅಂತ ಹೇಳಿದ್ರೆ ಅದು ಮತ್ತೆ ನೋಡ್ಕೊಳ್ಳುವ ಅಂತ ಹೇಳ್ತಾರೆ. ಈಗ ನಮ್ಮ ಮೊಮ್ಮಕ್ಕಳನ್ನೇ ತಗೊಂಡ್ರು ಅವರಿಗೆ ಹೋಟೆಲ್ ಊಟ ಅದು ತುಂಬ ಇಷ್ಟ. ಹೇಗಾಗಿದೆ ಅಂತ ಹೇಳಿದ್ರೆ ಮಕ್ಕಳು ನಮ್ಮ ಜೊತೆ ಹೊಂದ್ಕೊಳ್ಳೋದಿಲ್ಲ. ನಾವು ಮಕ್ಕಳ ಜೊತೆ ನಾವು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರೆ ಮರ್ಯಾದೆ. ಹೌದು, ಸಾಕಷ್ಟು ಫಾಸ್ಟ್ ಫುಡ್ ದೇಹಕ್ಕೆ ಅದು ಬಹಳ ಹೇಳಿದ್ರೆ ಕೇಳೋದಿಲ್ಲ. ಹೌದು, ಇನ್ನು ಅವರು ಹಠ ಮಾಡ್ತಾರೆ ಅಂತ ಕೊಡ್ತಾರೆ ತಂದೆ ತಾಯಿ ಅಂದ್ರೆ. ನಮಗೆ ನೋಡಿ ಹಳೆದು ಮತ್ತು ಈಗ ಇರುವಂತದ್ದು ವ್ಯತ್ಯಾಸ ನಮಗೆ ಗೊತ್ತಾಗ್ತದೆ. ಅವರಿಗೆ ಹಳೆದು ಕಂಡೇ ಇಲ್ಲ. ಈ ಮನೆಯಲ್ಲಿ ತಿಂಡಿ ಮಾಡೋದು ಅದೆಲ್ಲ ಯಾರು ತಿಂತಾರೆ, ಬೇಡ ನನಗೆ ಪಿಜ್ಜಾ ಫೈಗರ್ ಅಂತದ್ದು ಬೇಕು ಅಂತ ಹೇಳ್ತಾರೆ. ಇದು ಎಲ್ಲ ಮನೆ ದೋಸೆ ತೂತು ಅಂತ ಹೇಳೋದಿಲ್ಲ. ಹಾಗೆ ಎಲ್ಲ ಮನೆಯಲ್ಲಿ ಕೂಡ ಇದೇ ಕತೆ ಮೇಡಮ್. ನಿಮ್ಮ ಮನೇಲಿ ಅಂತಲ್ಲ, ಎಲ್ಲರ ಮನೆಯಲ್ಲಿ ಕೂಡ ಇದೆ. ಪಾಪ ಮಕ್ಕಳು ಅಲ್ಲಿಂದ ದೂರದಿಂದ ಬಂದಿದ್ದಾರೆ ಅಂತೇಳಿ ಕರ್ಜಿಕಾಯಿ ಚಕ್ಕುಲಿ ಎಲ್ಲ ಮಾಡಿದ್ರೆ ಅದನ್ನೆಲ್ಲ ಮುಟ್ಟದೇ ಇಲ್ಲ. ರವೆ ಉಂಡೆಲ್ಲ ಈಗ ಮಕ್ಕಳು ಮುಟ್ಟದೇ ಇಲ್ಲ. ಎಷ್ಟು ನೋಡಿ ಎಷ್ಟೆಷ್ಟು ಒಳ್ಳೆ ತಿಂಡಿಗಳು ಮನೇಲಿ. ಹೌದು, ನಾವೆಲ್ಲ ಮಕ್ಕಳಾಗಿರುವಾಗ ಅರ್ಜೆಂಟಿಗೆ ಏನಾದರೂ ಸಾಯಂಕಾಲ ತಿಂಡಿ ಮಾಡೋದಿಲ್ಲರೆ ನಮ್ಮ ತಾಯಿ ಅಕ್ಕಿ ಬೆಲ್ಲ ನೀರು ಮಾಡಿ ಅಕ್ಕಿ ಹುಡಿ ಹಾಕಿ ಗಟ್ಟಿಯಾಗಿ ಮಾಡಿಬಿಟ್ಟು ಅದನ್ನ ತಟ್ಟುಬಿಟ್ಟು ಅದನ್ನ ಪೀಸ್ ಮಾಡಿ ಹುರಿದೆಲ್ಲ ಕೊಡ್ತಾಯಿದ್ರು. ಈಗದ ಮಕ್ಕಳು ಅಂಥದ್ದೆಲ್ಲ ಮಾಡಿದರೆ ಅದೆಲ್ಲ ನಮಗೆ ಬೇಡ ಹೈಲು ಅದೆಲ್ಲ ಬೇಡ ಅಂತ ಹೇಳ್ತಾರೆ. ಮುಂದೆ ಹೇಗೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ನಮಗೆ. ಮುಂದೆ ಯಾರ್ಯಾರು ಮಕ್ಕಳಿಗೆ ಯಾರು ಒಂದೊಂದು ಮಕ್ಕಳಾದರೆ ಅವ್ರಿಗೆ ಯಾರು ಕುಟುಂಬ ಉಂಟು, ಯಾರು ಕುಟುಂಬ ಇಲ್ಲ. ಮತ್ತೆ ನಾನು ಯಾರು ಈಗ ದೊಡ್ಡ ತಾಯಿ ಇಲ್ಲ, ಚಿಕ್ಕಪ್ಪ ಇಲ್ಲ, ಮಾವ ಇಲ್ಲ, ಅತ್ತೆ ಇಲ್ಲ, ಯಾರಿಲ್ಲ. ಈ ಮೊಬೈಲ್ ಬಂದ ಮೇಲೆ ಮನೆಯಲ್ಲೆಲ್ಲ ಮಾತು ಕಡಿಮೆ ಆಗಿದೆ. ಮಾತು ಕಡಿಮೆ, ಪ್ರೀತಿ ವಿಶ್ವಾಸನೇ ಇಲ್ಲ. ಆಗಲ್ಲ ಎಷ್ಟು ಪ್ರೀತಿ ವಿಶ್ವಾಸ. ನಮಗೆ ಎಲ್ಲ ಅನುಕೂಲ ಬಂದಿದೆ, ಮನೆಯವ್ರ ಜೊತೆ ಮಾತಾಡ್ಲಿಕ್ಕೆ ನಮಗೆ ಟೈಮ್ ಇಲ್ಲ. ಈಗದ ಮಕ್ಕಳಿಗೆ ದುಡ್ಡುಂಟು, ಇದು ಓದೋ ಸೌಕರ್ಯ ಉಂಟು, ಮನೆ ಬಾಗಿಲಿಗೆ ಎಲ್ಲ ವ್ಯಾನು ಬಸ್ ಬರ್ತದೆ. ಆದರೂ ಮಕ್ಕಳಿಗೆ ಎದ್ದು ಹೊರಟು ಹೋಗೋಕ್ಕೆ ಒಂದು ಕಷ್ಟಪಡ್ತಾರೆ ತಂದೆ ತಾಯಿ ಒಂದು ಮಕ್ಕಳಿಗೆ. ನಮಗೆ ಆದರೆ ದೊಡ್ಡ ಒಂದು ತಪ್ಪು ಅಂತ ಹೇಳಿದ್ರೆ ನಮಗೆ ಆಗ ಚಂದ ಪೆಟ್ಟು ಬೀಳ್ತಿತ್ತು. ಶಾಲೆಯಲ್ಲೂ ತಪ್ಪು ಮಾಡಿದ್ರೆ ಪೆಟ್ಟು ಬೀಳ್ತಿತ್ತು, ಮನೆಯಲ್ಲೂ ಪೆಟ್ಟು ಬೀಳ್ತಿತ್ತು. ಅದು ಮಕ್ಕಳಿಗೆ ಈಗ ಹೊಡ್ತಾ ಇಲ್ಲ. ಮತ್ತೆ ತುಂಬ ಕೊಂಡಾಟ. ನಮ್ಮ ಸಣ್ಣ ಕಾಲದಲ್ಲಿ ಆಣೆ, 1 ಆಣೆ 2 ಆಣೆ ಅಂತೆಲ್ಲ ಇದ್ದಿದ್ದು. ₹1000 ಕೇಳಿದ್ರು ಕೂಡ ಅಲ್ಲ, ಅಲ್ಲಿಂದ ನಯ ಪೈಸೆ ಬಂದಿದ್ದು. ಆಗ 1 ಆಣೆ ಕೇಳಿದ್ರೆ ಕೊಡ್ತಿದ್ದಿಲ್ಲ. ಆಗೆಲ್ಲ ಒಂದು ತೆಂಗಿನಕಾಯಿಗೆ 1 ಆಣೆಗೆ ಇಷ್ಟು ದೊಡ್ಡ ತೆಂಗಿನಕಾಯಿ ಸಿಗ್ತಿತ್ತು. ಇಷ್ಟೊತ್ತು ತಮ್ಮ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದೀರಾ. ತಮಗೆ ನಮ್ಮ ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ನಾನು ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ ಎಲ್ಲ ಕೇಳುಗರಿಗೆ ನನ್ನ ಮನ ತುಂಬಿದ ವಂದನೆಯನ್ನು ಹೇಳಿಕೊಳ್ತೇನೆ. ಇದುವರೆಗೆ ಮಡಿಕೇರಿ ದೇಚೂರಿನ ಸುಂದರಿ ಮಾಚಯ್ಯ ಅವರ ಬದುಕಿನ ಅನುಭವಗಳನ್ನು ಕೇಳಿದ್ರಿ. ಇದು ಇಂದಿನ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮ. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ನಾನು ಹೇ ಅನಂತ
ಅನಂತ ಗಾಯಕನೇ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.